ಲಕ್ಷಾಂತರ ಕ್ರಿಯೇಚರ್ಸ್ಗಳು ಮನುಷ್ಯರ ಮೇಲೆ ಯುದ್ಧ ಮಾಡೋದಕ್ಕೆ ಅಂತ ಒಂದು ದೊಡ್ಡ ಪೋರ್ಟಲ್ ನ ಓಪನ್ ಮಾಡಿಕೊಂಡು ಭೂಮಿಗೆ ಬಂದಿದ್ದಾರೆ. ಇದೇ ಸಮಯದಲ್ಲಿ ಒಂದು ಮಗು ನೀರಿನಲ್ಲಿ ತೇಲ್ತಾ ಹೋಗ್ತಿದೆ. ಅಷ್ಟಕ್ಕೂ ಈ ಕ್ರಿಯೇಚರ್ಸ್ಗಳು ಭೂಮಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಏನಕ್ಕೆ ಬಂದಿದಾವೆ, ಮಗು ಏನಕ್ಕೆ ನೀರಿನಲ್ಲಿ ತೇಲ್ತಾ ಹೋಗ್ತಿದೆ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಈ ಮೂವಿಲಿ ಹಾರುವಂತ ಕ್ರಿಯೇಚರ್ ಇಂದ ಹಿಡಿದು ಎಲ್ಲಾ ತರದ ಮ್ಯಾಜಿಕ್ ಹಾಗೆ ಫ್ಯಾಂಟಸಿ ಪ್ರಪಂಚ ಕೂಡ ಇದೆ. ಅಷ್ಟು ಸುಂದರವಾಗಿರುವಂತ ಒಂದು ಮೂವಿ ಇದು. ಅಂದಂಗೆ ಮೂವಿ ಹೆಸರು ವಾರ್ ಕ್ರಾಫ್ಟ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ಒಬ್ಬ ಸೈನಿಕ ಆರ್ಕ್ ಅನ್ನೋ ಒಂದು ಪ್ರಜಾತಿಗೆ ಸೇರಿರುವಂತ ಜೀವಿ ಜೊತೆ ಫೈಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅಂದ್ರೆ ಇಲ್ಲಿ ಮನುಷ್ಯರು ಹಾಗೆ ಆರ್ಕ್ ಪ್ರಜಾತಿಗೆ ಆಗ್ ಬರೋದಿಲ್ಲ ಅಂತ. ಮುಂದಿನ ಸೀನ್ನಲ್ಲಿ ಅದೇ ಆರ್ಕ್ ಪ್ರಜಾತಿಗೆ ಸೇರಿರುವಂತ ಡ್ಯೂರಾಟನ್ ಅನ್ನೋ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಇವನು ಒಂದು ಆರ್ಕ್ಸ್ ಗಳ ಗುಂಪಿಗೆ ಲೀಡರ್ ಆಗಿರ್ತಾನೆ. ಇವನ ಹೆಂಡತಿ ಆಗಿರುವಂತ ಡ್ರೇಕಾ ಪ್ರೆಗ್ನೆಂಟ್. ಇವರಿಬ್ರಿಗೂ ಇವರ ಮಗುನ ಯಾವಾಗ ನೋಡ್ತೀವೋ ಅನ್ನೋ ಸಂತೋಷ ಒಂದ್ ಕಡೆ ಆದ್ರೆ ನಮ್ ಗ್ರಹ ಮೊದ್ಲಿನ ತರ ಇಲ್ಲ, ನಾಶ ಆಗ್ತಿದೆ ಅನ್ನೋ ಭಯ ಬೇರೆ ಇನ್ನೊಂದ್ ಕಡೆ. ಮುಂದಿನ ಸೀನ್ನಲ್ಲಿ ಡ್ಯೂರಾಟನ್ ಇವನ ಗುಂಪನ್ನ ಒಂದು ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಈ ಜಾಗಕ್ಕೆ ಈ ಗ್ರಹದಲ್ಲಿರುವಂತ ಎಲ್ಲಾ ಆರ್ಕ್ಸ್ ಗಳು ಬಂದು ಸೇರ್ತಿರ್ತಾರೆ. ಅಂದಂಗೆ ಈ ಗ್ರಹದ ಹೆಸರು ಡ್ರೈನರ್ ಅಂತ. ಹಾಗೆ ಇಲ್ಲೇ ನಮ್ಗೆ ಡ್ಯೂರಾಟನ್ ನ ಕ್ಲೋಸ್ ಫ್ರೆಂಡ್ ಆಗಿರುವಂತ ಆರ್ಗನ್ ಕೂಡ ಪರಿಚಯ ಆಗ್ತಾನೆ. ಅಷ್ಟೇ ಅಲ್ಲದೆ ಸ್ವಲ್ಪ ಮನುಷ್ಯರ ರೀತಿ ಕಾಣುವಂತ ಗರೋನ ಅನ್ನೋ ಒಂದು ಆರ್ಕ್ ಅನ್ನ ಕಟ್ಟಾಕಿರ್ತಾರೆ. ಇಲ್ಲೇ ಇವಳು ನೋಡ್ತಾಳೆ ಬೇರೆ ಪ್ರಜಾತಿಗೆ ಸೇರಿರುವಂತ ಜೀವಿಗಳನ್ನ ಬಂದಿ ಮಾಡಿ ಇಟ್ಕೊಂಡಿರ್ತಾರೆ. ಇದಾದ್ಮೇಲೆ ಎಲ್ಲಾ ಆರ್ಕ್ಸ್ ಗಳು ಒಂದು ಕಡೆ ಬಂದು ಸೇರ್ತಿದ್ದಂಗೆನೆ ಇಲ್ಲೇ ಇರುವಂತ ಒಂದು ದೊಡ್ಡ ಮ್ಯಾಜಿಕಲ್ ಡೋರ್ ಅನ್ನ ನಮ್ಗೆ ತೋರಿಸ್ತಾರೆ. ನಂತರ ಈ ಎಲ್ಲಾ ಆರ್ಕ್ಸ್ ಗಳನ್ನ ಒಂದು ಕಡೆ ಕರ್ಸಿರುವಂತ ಗುಲ್ಡಾನ್ ಅನ್ನೋ ಮ್ಯಾಜಿಷಿಯನ್ ಹೇಳ್ತಾ ಹೋಗ್ತಾನೆ, ನನ್ನ ಮ್ಯಾಜಿಕ್ ಕೆಲಸ ಮಾಡ್ಬೇಕು ಅಂತಂದ್ರೆ ನನಗೆ ಆತ್ಮಗಳು ಬೇಕು ಅಂತ. ಇದರಿಂದಾನೇ ಬೇರೆ ಪ್ರಜಾತಿಯ ಜೀವಿಗಳನ್ನ ಕರ್ಕೊಂಡ್ ಬಂದು ಇಲ್ಲಿ ಕೂಡಕೊಂಡಿರೋದು. ಹಾಗೆ ಹೇಳ್ತಾ ಹೋಗ್ತಾನೆ, ನಮ್ಮ ಗ್ರಹ ನಾಶ ಆಗ್ತಿದೆ, ನಾವಿಲ್ಲಿ ಇರೋದಕ್ಕಾಗೋದಿಲ್ಲ, ಅದಕ್ಕೆ ಒಂದು ಪೋರ್ಟಲ್ ನ ಓಪನ್ ಮಾಡ್ತೀನಿ, ಇಲ್ಲಿಂದ ಮನುಷ್ಯರ ಪ್ರಪಂಚಕ್ಕೆ ಹೋಗೋಣ, ಆ ಜಾಗನ ನಮ್ಮ ವಶಕ್ಕೆ ತಗೊಂಡು ಅಲ್ಲೇ ವಾಸ ಮಾಡೋಣ ಅಂತ. ಹೀಗಂತೆ ಹೇಳ್ತಾ ಕೂಡಾಕಿ ಇಟ್ಟಿರುವಂತ ಎಲ್ಲಾ ಜೀವಿಗಳ ಆತ್ಮನ ತಗೊಂಡು ಅದರ ಸಹಾಯದಿಂದ ಈ ಮ್ಯಾಜಿಕಲ್ ಡೋರ್ ನಲ್ಲಿ ಒಂದು ಪೋರ್ಟಲ್ ನ ಭೂಮಿಗೆ ಓಪನ್ ಮಾಡ್ತಾನೆ. ಈ ಪೋರ್ಟಲ್ ನಲ್ಲಿ ಸ್ವಲ್ಪ ಆರ್ಕ್ಸ್ ಗಳಷ್ಟೇ ಹೋಗೋದಕ್ಕಾಗೋದು. ಆ ಸ್ವಲ್ಪ ಆರ್ಕ್ಸ್ ಗಳಲ್ಲಿ ಡ್ಯೂರಾಟನ್ ಹಾಗೆ ಇವನ ಹೆಂಡತಿನೂ ಕೂಡ ಪೋರ್ಟಲ್ ನ ಒಳಗಡೆ ಬರ್ತಾರೆ. ಆದ್ರೆ ಪೋರ್ಟಲ್ ನ ಒಳಗಡೆ ಬರ್ತಿದ್ದಂಗೆನೆ ಇವಳಿಗೆ ಹೊಟ್ಟೆ ನೋವು ಶುರು ಆಗೋಗುತ್ತೆ. ಆದ್ರೂ ಕೂಡ ಹೇಗೋ ಮಾಡಿ ಸಂಭಾಳಿಸ್ಕೊಂಡು ಭೂಮಿಗೆ ಬಂದಾಗ ಡ್ರೇಕಾ ಪ್ರೆಗ್ನೆಂಟ್ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ. ಹಾಗೆ ಇವಳು ಮಗುಗೂ ಕೂಡ ಜನ್ಮ ಕೊಟ್ಬಿಡ್ತಾಳೆ. ಆದ್ರೆ ಗುಲ್ಡನ್ ನೋಡ್ತಾನೆ, ಮಗು ಬದುಕಿಲ್ಲ. ಅದಕ್ಕೆ ಪಕ್ಕದಲ್ಲೇ ಇದ್ದಂತ ಒಂದು ಜಿಂಕಿಯ ಆತ್ಮನ ತಗೊಂಡು ಅದರ ಸಹಾಯದಿಂದ ಸತ್ತಿದ್ದಂತೆ ಮಗುಗೆ ಜೀವನ ಕೊಡ್ತಾನೆ. ಇದಾದ್ಮೇಲೆ ಸ್ವಲ್ಪ ಆರ್ಕ್ಸ್ ಗಳು ಬರ್ತಿದ್ದಂಗೆನೆ ಪೋರ್ಟಲ್ ಕೂಡ ಕ್ಲೋಸ್ ಆಗೋಗುತ್ತೆ. ಈ ಕಡೆ ಮಂಜು ಬೆಟ್ಟಗಳ ಮಧ್ಯದಲ್ಲಿ ವೆಪನ್ ಗಳನ್ನ ತಯಾರು ಮಾಡುವಂತ ಜಾಗದಲ್ಲಿ ಲೋಥರ್ ಅನ್ನೋ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಇವನು ಸ್ಟಾರ್ಮ್ ವಿಂಡ್ ಅನ್ನೋ ಒಂದು ಸಾಮ್ರಾಜ್ಯದ ಸೇನಾಧಿಪತಿ. ಅದೇ ಸಮಯಕ್ಕೆ ಇವನಿಗೊಂದು ಲೆಟರ್ ಬರುತ್ತೆ, ಸಾಮ್ರಾಜ್ಯದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ. ನಂತರ ನಮ್ಗೆ ಸ್ಟಾರ್ಮ್ ವಿಂಡ್ ಸಾಮ್ರಾಜ್ಯನ ತೋರಿಸ್ತಾರೆ. ಯಾವಾಗ ಇವನು ಸಾಮ್ರಾಜ್ಯಕ್ಕೆ ಬರ್ತಾನೋ ಆಗ ಇವನಿಗೆ ಹೇಳ್ತಾರೆ, ಸತ್ತಿರುವಂತ ಸೈನಿಕರನ್ನ ಚೆಕ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅಂತ. ಇವನು ಕೂಡ ಅದ್ಯಾರು ಅಂತ ನೋಡೋದಕ್ಕೆ ಬಂದಾಗ್ಲೇ ಇವನಿಗೆ ಗೊತ್ತಾಗೋದು ಇವನೊಬ್ಬ ಮ್ಯಾಜಿಷಿಯನ್. ಅಂದಂಗೆ ಇವನ ಹೆಸರು ಖಡ್ಗರ್. ನಿಮ್ಮ ಸೈನಿಕರು ತುಂಬಾ ವಿಚಿತ್ರವಾಗಿ ಸತ್ತಿದ್ದಾರೆ, ಚೆಕ್ ಮಾಡ್ಬೇಕು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಲೋಥರ್ ಕೂಡ ಇವನನ್ನ ಸತ್ತಿರುವಂತ ಒಬ್ಬ ಸೈನಿಕನ ಹತ್ರ ಕರ್ಕೊಂಡ್ ಬರ್ತಾನೆ. ಇದಾದ್ಮೇಲೆ ಇವನು ಬಾಯನ್ನ ಚೆಕ್ ಮಾಡ್ತಿರ್ಬೇಕಾದ್ರೆ ಬಾಯಿಯಿಂದ ಗ್ರೀನ್ ಕಲರ್ ಹೊಗೆ ಬಂದಿದ್ದನ್ನ ನೋಡಿ ಇವನು ಅರ್ಥ ಮಾಡ್ಕೊಬಿಡ್ತಾನೆ, ಇದು ಸಾಮಾನ್ಯವಾಗಿರುವಂತ ವಿಷಯ ಅಲ್ಲ ಅಂತ. ಅದಕ್ಕೆ ಗಾಡಿಯನ್ನ ಕರ್ಸಿ ಅಂತ ಹೇಳ್ತಾನೆ. ಮೊದ್ಲು ಇದ್ರ ಬಗ್ಗೆ ಮಾತಾಡೋದಕ್ಕೆ ಒಬ್ಬ ಸೋಲ್ಜರ್ ಖಡ್ಗರ್ನ ಕರ್ಕೊಂಡು ರಾಜ ಇರುವಂತ ಜಾಗಕ್ಕೆ ಬರ್ತಾನೆ. ಇವನೇ ಸ್ಟಾರ್ಮ್ ವಿಂಡ್ ಸಾಮ್ರಾಜ್ಯದ ರಾಜನಾಗಿರುವಂತ ಲೇನ್. ಹಾಗೆ ಇಲ್ಲೇ ನಮ್ಗೆ ಲೋಥರ್ನ ಮಗನಾಗಿರುವಂತ ಕ್ಯಾಲನ್ನು ಕೂಡ ತೋರಿಸ್ತಾರೆ. ನಂತರ ಖಡ್ಗರ್ ಇವರಿಗೆ ಹೇಳ್ತಾ ಹೋಗ್ತಾನೆ, ಈ ಜಾಗದಲ್ಲಿ ಯಾರೋ ಗ್ರೀನ್ ಮ್ಯಾಜಿಕ್ ಅನ್ನ ಯೂಸ್ ಮಾಡಿದ್ದಾರೆ, ಅದರ ಅನುಭವ ನನಗೆ ಆಯ್ತು, ಅದನ್ನ ಚೆಕ್ ಮಾಡೋದಕ್ಕೆ ಅಂತಾನೆ ಬಂದಿದ್ದು, ಆದಷ್ಟು ಬೇಗ ನೀವು ಗಾಡಿಯನ್ನ ಕರ್ಸಿ, ಅವರೇ ನಿಮ್ಗೆ ಎಲ್ಲಾನು ಅರ್ಥ ಮಾಡಿಸ್ತಾರೆ ಅಂತ. ಅಂದಂಗೆ ಗಾಡಿಯನ್ ಅಂದ್ರೆ ಬೇರೆ ಯಾರು ಅಲ್ಲ, ಭೂಮಿನ ಪ್ರೊಟೆಕ್ಟ್ ಮಾಡುವಂತ ಒಬ್ಬ ಮ್ಯಾಜಿಷಿಯನ್. ಹೀಗೆ ಇವರು ಮಾತಾಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಮತ್ತೊಂದ್ಸಲ ಇನ್ನೊಂದ್ ಜಾಗದಲ್ಲಿ ಅಟ್ಯಾಕ್ ಆಗಿದೆ ಅಂತ. ಇದ್ರ ಬಗ್ಗೆ ಲೋಥರ್ ಯೋಚನೆ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಇವನ ಹತ್ರ ಇವನ ತಂಗಿ ಆಗಿರುವಂತ ಟಾರಿಯಾ ಬರ್ತಾಳೆ. ಈ ಟಾರಿಯಾ ಬೇರೆ ಯಾರು ಅಲ್ಲ, ರಾಜ ಲೇನ್ನ ಹೆಂಡತಿ, ಅಂದ್ರೆ ಈ ಸಾಮ್ರಾಜ್ಯಕ್ಕೆ ರಾಣಿ. ನಂತರ ರಾಜ ಬಂದು ಒಂದು ಉಂಗ್ರನ್ನ ಲೋಥರ್ಗೆ ಕೊಟ್ಟು ಗಾಡಿಯನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಅಂತ ಗ್ರೈಫೋನ್ಸ್ ಅನ್ನೋ ಒಂದು ಹಾರುವಂತ ಕ್ರಿಯೇಚರ್ ನ ಮೇಲೆ ಲೋಥರ್ ಹಾಗೆ ಖಡ್ಗರ್ ಕುಂತ್ಕೊಂಡು ಗಾಡಿಯನ್ನ ಹತ್ರ ಹೋಗ್ತಿರ್ತಾರೆ. ಈ ಕಡೆ ಹಾರ್ಸ್ ಗಳು ಒಂದು ಹಳ್ಳಿ ಮೇಲೆ ಅಟ್ಯಾಕ್ ಮಾಡಿ ಜಾಗದಲ್ಲಿರುವಂತ ಜನರನ್ನೆಲ್ಲರನ್ನು ಬಂಧಿಸಿ ಕರ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಈ ರೀತಿ ಎಲ್ಲ ಮಾಡೋದು ಡ್ಯೂರಾಟನ್ಗೆ ಸ್ವಲ್ಪನೂ ಇಷ್ಟ ಆಗ್ತಿರೋದಿಲ್ಲ. ಇಲ್ಲೇ ನಮ್ಗೆ ಬ್ಲಾಕ್ ಹ್ಯಾಂಡ್ ಅನ್ನೋ ಒಂದು ಆರ್ಕ್ ನ ತೋರಿಸ್ತಾರೆ. ಗುಲ್ಡಾನ್ ಇದನ್ನಲ್ಲ, ಅವನ ರೈಟ್ ಹ್ಯಾಂಡ್ ಇವನೇ ಈ ಕೆಲಸಗಳನ್ನೆಲ್ಲ ಮಾಡಿಸ್ತಿರೋದು. ಈ ಕಡೆ ಲೋಥರ್ ಹಾಗೆ ಖಡ್ಗರ್ ಬೆಟ್ಟಗಳ ಮಧ್ಯೆ ಇರುವಂತ ಅರಮನೆ ರೀತಿಯ ಟವರ್ ಹತ್ರ ಬಂದಾಗ ಮೊದಲು ಗಾಡಿಯನ್ನ ಅಸಿಸ್ಟೆಂಟ್ ಇವರಿಗೆ ಪರಿಚಯ ಆಗ್ತಾನೆ. ಈ ಟವರ್ ನಲ್ಲಿ ಒಂದು ದೊಡ್ಡ ಲೈಬ್ರರಿನೇ ಇರುತ್ತೆ. ಖಡ್ಗರ್ ಇದನ್ನ ನೋಡ್ತಿರ್ಬೇಕಾದ್ರೆ ಅಸಿಸ್ಟೆಂಟ್ ಹಾಗೆ ಲೋಥರ್ ಈ ಟವರ್ ನ ಟಾಪ್
ಫ್ಲೋರ್ಗೆ ಬರ್ತಾರೆ. ಇಲ್ಲಿ ನಮ್ಗೆ ಗಾರ್ಡಿಯನ್ ಪರಿಚಯ ಆಗ್ತಾನೆ. ಇವನ ಹೆಸರು ಮಾಲ್ಡೀವ್ ಅಂತ. ಇವನ ಒಳಗಡೆ ಅಸಾಧಾರಣವಾಗಿರುವಂತ ಶಕ್ತಿಗಳೆಲ್ಲ ಇರ್ತವೆ. ಆಗ ಲೋಥರ್ ರಾಜ ಕೊಟ್ಟಿರುವಂತ ರಿಂಗನ ತೋರಿಸಿ ಬರೋದಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾನೆ. ಈ ಕಡೆ ಲೈಬ್ರರಿಲಿ ಖಡ್ಗರ್ ಇರ್ಬೇಕಾದ್ರೆ ಒಂದು ಆಕೃತಿ ಇವನಿಗೆ ಕಾಣಿಸುತ್ತೆ. ಅದನ್ನ ಫಾಲೋ ಮಾಡ್ಕೊಂಡು ಬಂದಾಗ ಅದು ಇವನಿಗೆ ಮತ್ತೆ ಕಾಣಿಸೋದಿಲ್ಲ. ಬದಲಾಗಿ ಇವನ ಕೈಯಲ್ಲಿ ಒಂದು ಮ್ಯಾಜಿಕಲ್ ಟ್ಯಾಟೂ ಇರುತ್ತೆ. ಆ ಟ್ಯಾಟೂ ಇವನಿಗೆ ಯಾವ ಬುಕ್ಕನ್ನ ಎತ್ಕೊಳ್ಬೇಕು ಅಂತ ಹೇಳುತ್ತೆ. ಇವನು ಕೂಡ ತೆಗೆದು ಇಟ್ಕೋತಾನೆ. ಇದಾದ್ಮೇಲೆ ಮಾಲ್ಡೀವ್ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಕ್ಚುಲಿ ಇಲ್ಲಿ ವಿಷಯ ಏನು ಅಂತಂದ್ರೆ ಖಡ್ಗರ್ ಕೂಡ ಗಾರ್ಡಿಯನ್ ಆಗೋದಕ್ಕೆ ಮ್ಯಾಜಿಕ್ ಟ್ರೈನಿಂಗ್ ಅನ್ನ ತಗೊಳ್ತಿದ್ದ. ಆದ್ರೆ ಅದನ್ನ ಅರ್ಧಕ್ಕೆ ಬಿಟ್ಟು ಓಡೊಂಟೋಗಿದ್ದ. ನಂತರ ಖಡ್ಗರ್ ಇವನಿಗೆ ಬಂದಿರುವಂತ ವಿಷಯನೇ ಹೇಳ್ತಾನೆ. ಸ್ಟಾರ್ಮ್ ವಿಂಡ್ ಸಾಮ್ರಾಜ್ಯದ ಸುತ್ತಮುತ್ತ ಯಾರೋ ಗ್ರೀನ್ ಮ್ಯಾಜಿಕ್ ಅನ್ನ ಯೂಸ್ ಮಾಡಿದ್ದಾರೆ ಅಂತ. ಅದನ್ನ ಕೇಳ್ತಿದ್ದಂಗೆನೆ ಮಾಲ್ಡೀವ್ಗೆ ಶಾಕ್ ಆಗೋಗುತ್ತೆ. ಯಾಕೆಂತಂದ್ರೆ ಗ್ರೀನ್ ಮ್ಯಾಜಿಕ್ ತುಂಬಾನೇ ಡೇಂಜರಸ್. ಯಾರು ಆ ಮ್ಯಾಜಿಕ್ ಅನ್ನು ಯೂಸ್ ಮಾಡ್ತಾರೋ ಆ ಗ್ರೀನ್ ಮ್ಯಾಜಿಕ್ ಅವರನ್ನೇ ತನ್ನ ವಶಕ್ಕೆ ತಗೊಂಡು ತನಗೆ ಏನ್ ಬೇಕೋ ಅದನ್ನ ಮಾಡಿಸ್ಕೊಳ್ಳುತ್ತೆ. ನಂತರ ಲೋಥರ್ ಗ್ರೈಫೋನ್ಸ್ ನ ಇಲ್ಲಿಂದ ಕಳಿಸ್ಬಿಡ್ತಾನೆ. ಯಾಕೆಂತಂದ್ರೆ ಮಾಲ್ಡೀವ್ ಒಂದು ಪೋರ್ಟಲ್ ನ ಓಪನ್ ಮಾಡಿ ಇವ್ರ 3 ಜನರನ್ನ ಸೀದಾ ಅರಮನೆಗೆನೆ ಕರ್ಕೊಂಡ್ ಬರ್ತಾನೆ. ರಾಜ ಲೇನ್ಗಂತೂ ಮಾಲ್ಡೀವ್ ನ ನೋಡಿ ತುಂಬಾನೇ ಸಂತೋಷ ಆಗುತ್ತೆ. ಆದ್ರೆ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಲೋಥರ್ ಹಾಗೆ ಖಡ್ಗರ್ ಗಾರ್ಡಿಯನ್ನ ಕರ್ಕೊಂಡ್ ಬರೋದಕ್ಕೆ ಹೋಗಿದ್ರಲ್ಲ, ಅಷ್ಟರಲ್ಲಿ ಯಾರು ಸಾಮ್ರಾಜ್ಯದ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಅಟ್ಯಾಕ್ ಆಗಿರುವಂತ ಜಾಗಕ್ಕೆ ಹೋಗ್ಬೇಕು ಅಂತ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಇವರು ಎಲ್ಲಾ ತಯಾರಿಯನ್ನು ಮಾಡ್ಕೊಂಡು ಅಟ್ಯಾಕ್ ಆಗಿರುವಂತ ಜಾಗಕ್ಕೆ ಬಂದು ನೋಡಿದ್ರೆ ಒಂದು ಮರದ ಹತ್ರ ಈ ಜಾಗದಲ್ಲಿ ಗ್ರೀನ್ ಮ್ಯಾಜಿಕ್ ಅನ್ನ ಯೂಸ್ ಮಾಡಿದ್ದಾರೆ ಅನ್ನೋ ಗುರುತು ಸಿಗುತ್ತೆ. ಹಾಗೆ ಇಲ್ಲೇ ಒಂದು ಡೆಡ್ ಬಾಡಿನೂ ಕೂಡ ಇರುತ್ತೆ. ಅದನ್ನೇ ಇವರೆಲ್ಲರೂ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಬ್ಲಾಕ್ ಹ್ಯಾಂಡ್ ಇವನ ಟೀಮ್ ಅನ್ನ ಕರ್ಕೊಂಡ್ ಬಂದು ಎಲ್ಲಾ ಸೈನಿಕರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಡ್ಯೂರಾಟನ್ ಕೂಡ ಇಲ್ಲೇ ಇರ್ತಾನೆ. ಖಡ್ಗರ್ ಮಾಡುವಂತ ಮ್ಯಾಜಿಕ್ ಅನ್ನ ಕಣ್ಣಾರೆ ನೋಡಿ ಇವನಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಹೀಗೆ ಎಲ್ರು ಫೈಟ್ ಮಾಡ್ತಿರ್ಬೇಕಾದ್ರೆ ಲೋಥರ್ ಫೈಟ್ ಮಾಡ್ತಾ ಮಾಡ್ತಾ ಬ್ಲಾಕ್ ಹ್ಯಾಂಡ್ ಕೈಗೆ ಶೂಟ್ ಮಾಡ್ಬಿಡ್ತಾನೆ. ಅಷ್ಟೊತ್ತಿಗೆ ಮಾಲ್ಡೀವ್ಸ್ ಕೂಡ ತುಂಬಾ ಆರ್ಸ್ ಗಳನ್ನ ಸಾಯಿಸ್ಬಿಡ್ತಾನೆ. ಅದು ಕೂಡ ಗ್ರೀನ್ ಮ್ಯಾಜಿಕ್ ಅನ್ನ ಯೂಸ್ ಮಾಡ್ಕೊಂಡು. ಇದನ್ನ ನೋಡಿ ಬ್ಲಾಕ್ ಹ್ಯಾಂಡ್, ಡ್ಯೂರಾಟನ್ ಹಾಗೆ ಒಂದಷ್ಟು ಆರ್ಸ್ ಗಳು ತಪ್ಪಿಸ್ಕೊಂಡು ಓಡೋಗ್ತಿರ್ತಾರೆ. ಹಾಗೆ ಮಾಲ್ಡೀವ್ ಕೂಡ ಆತುರವಾಗಿ ಏನೋ ತಪ್ಪು ಮಾಡಿರುವಂತರ ಇಲ್ಲಿಂದ ಓಡೊಂಟೋಗ್ತಾನೆ. ಈ ಕಡೆ ಡ್ಯೂರಾಟನ್ ಹೋಗ್ತಿರ್ಬೇಕಾದ್ರೆ ಚೈನ್ ಅಲ್ಲಿ ಕಟ್ ಹಾಕಿರುವಂತ ಗರೋನ್ ಇವನಿಗೆ ಕಾಣಿಸಿ ಆ ಚೈನ್ ಅನ್ನ ಕಟ್ ಮಾಡಿ ಇವಳನ್ನ ಫ್ರೀ ಮಾಡ್ತಾನೆ. ಹಾಗೆ ಒಂದು ಆರ್ಕ್ ಲೋಥರ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಇವನು ಕೂಡ ಅದಕ್ಕೆ ಚೆನ್ನಾಗಿ ಹೊಡೆದು ಸೋಲಿಸ್ಬಿಡ್ತಾನೆ. ಆದ್ರೆ ಆ ಆಕ್ಸ್ ನ ವುಲ್ಫ್ ಬಂದು ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡುತ್ತೆ. ಇದರಿಂದ ಇವನು ಕೂಡ ಹೆದರ್ಸ್ತಾನೆ, ನಿನ್ನ ಮಾಸ್ಟರ್ ನ ಸಾಯಿಸ್ಬಿಡ್ತೀನಿ ಅಂತ. ಇದರಿಂದ ಅದು ಹೆದರ್ಕೊಂಡು ಓಡೊಂಟೋಗುತ್ತೆ. ಹಾಗೆ ಈ ಕಡೆ ಖಡ್ಗರ್ ಕೂಡ ಗರೋನನ ತನ್ನ ಮ್ಯಾಜಿಕ್ ನ ಸಹಾಯದಿಂದ ಬಂದಿ ಮಾಡ್ಬಿಡ್ತಾನೆ. ನಂತರ ಗರೋನ ಹಾಗೆ ಲೋಥರ್ ನ ಮೇಲೆ ಅಟ್ಯಾಕ್ ಮಾಡಿದಂತ ಆರ್ಕ್ ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಲೋಥರ್ ಈ ಆರ್ಕ್ ನ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ಹಾಗೆ ಗರೋನ ಹೇಳ್ತಾಳೆ ಅವನಿಗೆ ನಿನ್ ಭಾಷೆ ಬರೋದಿಲ್ಲ ಅಂತ. ಆದ್ರೆ ಇವಳಿಗೆ ಬರ್ತಿರುತ್ತೆ. ಗರೋನ ಮನುಷ್ಯರ ಜೊತೆ ಮಾತಾಡ್ತಿದ್ದಾಳೆ ಅಂತ ಅವಳನ್ನ ಸಾಯಿಸೋದಕ್ಕೆ ಹೋಗ್ತಾನೆ. ಆದ್ರೆ ಲೋಥರ್ ಇವನನ್ನ ಸಾಯಿಸ್ಬಿಡ್ತಾನೆ. ನಂತರ ಇವಳನ್ನ ಅರಮನೆಗೆ ಕರ್ಕೊಂಡ್ ಬಂದಾಗ ರಾಜ ಇವಳನ್ನ ಕೇಳ್ತಾ ಹೋಗ್ತಾನೆ, ನೀವೆಲ್ಲ ಯಾವ ತರ ಜೀವಿಗಳು, ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ, ಯಾವ ದೇಶದಿಂದ ಬಂದಿದ್ದೀರಾ ಅಂತ ಕೇಳಿದಾಗ ಇವಳು ಕೂಡ ಹೇಳ್ತಾಳೆ, ನಾವು ಬೇರೆ ದೇಶದಿಂದ ಬಂದಿಲ್ಲ, ಬದಲಾಗಿ ಬೇರೆ ಗ್ರಹದಿಂದ ಬಂದಿದ್ದೀವಿ. ಗುಲ್ಡಾನ್ ನಮ್ಮ ಗ್ರಹದಲ್ಲಿ ಒಂದು ಪೋರ್ಟಲ್ ನ ಓಪನ್ ಮಾಡಿ ಸ್ವಲ್ಪ ಆರ್ಕ್ಸ್ ಗಳನ್ನ ಭೂಮಿ ಕರ್ಕೊಂಡ್ ಬಂದ. ಈಗ ನಿಮ್ಮ ಸಾಮ್ರಾಜ್ಯದಲ್ಲಿರುವಂತ ಜನರನ್ನೆಲ್ಲರನ್ನು ಬಂಧಿಸ್ತಿದ್ದೇನೆ. ಆ ಜನರ ಆತ್ಮನ ಯೂಸ್ ಮಾಡ್ಕೊಂಡು ಮತ್ತೊಂದ್ಸಲ ಪೋರ್ಟಲ್ ನ ಓಪನ್ ಮಾಡ್ಬೇಕು. ನಮ್ಮ ಗ್ರಹದಲ್ಲಿ ಉಳ್ಕೊಂಡಿರುವಂತ ಎಲ್ಲಾ ಆರ್ಕ್ಸ್ ಗಳನ್ನ ಭೂಮಿಗೆ ಕರ್ಕೊಂಡ್ ಬರ್ಬೇಕು ಅಂತ. ಅದಕ್ಕೆ ಅವರೆಲ್ಲರೂ ಎಲ್ಲಿದ್ದಾರೆ ಅಲ್ಲಿಗೆ ಕರ್ಕೊಂಡು ಹೋಗು ಅಂತ ಕೇಳಿದ್ರೆ ಇವಳು ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ಆಗ ರಾಜ ಹೇಳ್ತಾನೆ, ನೀನ್ ನಮ್ಗೆ ಹೆಲ್ಪ್ ಮಾಡಿದ್ರೆ ನಾವು ಕೂಡ ನಿನ್ನ ಬಿಡುಗಡೆ ಮಾಡ್ತೀವಿ ಅಂತ. ಈ ಕಡೆ ಗುಲ್ಡಾನ್ ಬ್ಲಾಕ್ ಹ್ಯಾಂಡ್ ನ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ. ಹೋಗಿ ಹೋಗಿ ಮನುಷ್ಯರ ವಿರುದ್ಧ ಸೋತು ಬಂದಿದ್ಯಾ ಅಂತ, ನಿನ್ನ ತಪ್ಪಿಗೆ ನೀನು ಸಾಯ್ಬೇಕು, ಅದೇ ನಿನ್ನ ಶಿಕ್ಷೆ ಅಂತ ಅಂದಾಗ ಬ್ಲಾಕ್ ಹ್ಯಾಂಡ್ ಕೂಡ ಇವನ ಕೈಯನ್ನ ಗ್ರೀನ್ ಮ್ಯಾಜಿಕ್ ನ ಬೆಂಕಿ ಒಳಗಡೆ ಹಾಕ್ದಾಗ ಅದ್ರ ವಿಷಯ ಇವನ ಬಾಡಿ ಒಳಗಡೆ ಹರಡ್ತಿರುತ್ತೆ. ಆದ್ರೆ ಹರಡೋದಕ್ಕಿಂತ ಮುಂಚೆ ಡ್ಯೂರಾಟನ್ ಅವನ ಕೈಯನ್ನ ಕಟ್ ಮಾಡಿ ಗುಲ್ಡಾನ್ಗೆ ಹೇಳ್ತಾನೆ, ನಾವು ಕೂಡ ಫೈಟ್ ಮಾಡಿದ್ವಿ, ಆದ್ರೆ ಮನುಷ್ಯರು ಕೂಡ ಗ್ರೀನ್ ಮ್ಯಾಜಿಕ್ ಅನ್ನ ಯೂಸ್ ಮಾಡಿದ್ರು ಅಂತ. ಇದನ್ನ ಕೇಳಿ ಗುಲ್ಡಾನ್ಗೆ ಆಶ್ಚರ್ಯ ಆಗುತ್ತೆ. ನನ್ನ ಬಿಟ್ಟು ಗ್ರೀನ್ ಮ್ಯಾಜಿಕ್ ಅನ್ನ ಯೂಸ್ ಮಾಡೋದಕ್ಕೆ ಯಾರಿಗ್ ಸಾಧ್ಯ ಅಂತ. ಇದಾದ್ಮೇಲೆ ಇವನು ಇವನ ಮನೆಗ್ ಬಂದು ಇವನ ಮಗನ್ ಜೊತೆ ಆಟ ಆಡ್ತಿರ್ತಾನೆ. ಆದ್ರೆ ಒಳಗಡೆನೆ ಇವನಿಗೆ ತುಂಬಾನೇ ಭಯ ಆಗ್ತಿರುತ್ತೆ. ಇಂತ ಒಂದು ಪರಿಸ್ಥಿತಿಲಿ ನನ್ನ ಮಗ ಹೇಗ್ ಬದುಕ್ತಾನೆ, ಹೇಗೆ ಬೆಳಿತಾನೆ ಅಂತ. ಯಾಕೆಂತಂದ್ರೆ ನಿಧಾನವಾಗಿ ಇವನ್ಗೂ ಕೂಡ ರಿಯಲೈಸ್ ಆಗೋದಕ್ಕೆ ಶುರುವಾಗಿರುತ್ತೆ, ಗುಲ್ಡನ್ನ ಗ್ರೀನ್ ಮ್ಯಾಜಿಕ್ ಸರಿಲ್ಲ, ಅದು ವಿಷದ ರೀತಿ ಎಲ್ಲರನ್ನೂ ಸಾಯಿಸ್ಬಿಡುತ್ತೆ ಅಂತ. ಈ ಕಡೆ ಗರೋನನ ಬಂದಿ ಮಾಡಿ ಇಟ್ಟಿರ್ಬೇಕಾದ್ರೆ ಆಗ ಇಲ್ಲಿಗೆ ಮಾಲ್ಡೀವ್ ಬಂದು ಕೇಳ್ತಾನೆ, ಗುಲ್ಡಾನ್ಗೆ ನಮ್ಮ ಭೂಮಿಗೆ ಬರೋದಕ್ಕೆ ಪೋರ್ಟಲ್ ಅವನಿಗೆ ಯಾರು ತೋರಿಸಿದ್ದು ಗೊತ್ತಿದ್ಯಾ ಅಂತ. ಆದ್ರೆ ಇವಳಿಗದು ಗೊತ್ತಿರೋದಿಲ್ಲ. ಅದೇ ಸಮಯಕ್ಕೆ ಯಾರೋ ಬಂದ್ರು ಅಂತ ಅವನು ಮಾಯ ಆಗೋಗ್ತಾನೆ. ನೋಡಿದ್ರೆ ಬಂದಿರೋದು ಬರೀ ಯಾರು ಅಲ್ಲ, ರಾಣಿ ಟಾರಿಯಾ. ಇವತ್ತು ಚಳಿ ಜಾಸ್ತಿ ಇದೆ ಅಂತ ಕುಡಿಯೋದಕ್ಕೆ ಟೀನಾ ಹಾಗೆ ಕಂಬಳಿನ ಕೊಡೋದಕ್ಕೆ ಬಂದಿರ್ತಾಳೆ. ಇದರಿಂದ ಗರನಿಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಇದುವರೆಗೂ ಇವಳ ಹತ್ರ ಯಾರು ಕೂಡ ಇಷ್ಟೊಂದು ಚೆನ್ನಾಗಿ ಮಾತಾಡಿರ್ಲಿಲ್ಲ. ಈ ಕಡೆ ಖಡ್ಗರ್ಗೆ ಲೈಬ್ರರಿಲಿ ಒಂದು ಬುಕ್ ಸಿಕ್ತಲ್ಲ, ಆ ಬುಕ್ ಅನ್ನು ಓದ್ತಿರ್ಬೇಕಾದ್ರೆ ಗುಲ್ಡಾನ್ ಓಪನ್ ಮಾಡಿರುವಂತ ಪೋರ್ಟಲ್ ನ ಬಗ್ಗೆ ಇದರಲ್ಲಿ ಬರ್ದಿರುತ್ತೆ. ಅದ್ರ ಬಗ್ಗೆ
ಇವನು ರಿಸರ್ಚ್ ಮಾಡ್ತಾ ಹೋಗ್ತಾನೆ. ಇದಾದ್ಮೇಲೆ ಸೀನ್ ಯಾವಾಗ ಡ್ಯೂರಾಟನ್ ಹಾಗೆ ಇವನ ಫ್ರೆಂಡ್ ಆಗಿರುವಂತ ಆರ್ಗನ್ನ ಕಡೆಗೆ ಶಿಫ್ಟ್ ಆಗುತ್ತೋ ನಮ್ಗೆ ತೋರಿಸ್ತಾರೆ. ಇವರು ಭೂಮಿಯ ಪ್ರಕೃತಿನ ಗಿಡ ಮರಗಳನ್ನು ನೋಡಿ ತುಂಬಾನೇ ಸಂತೋಷ ಪಡ್ತಿರ್ತಾರೆ. ಯಾಕೆಂತಂದ್ರೆ ಒಂದು ಕಾಲದಲ್ಲಿ ಇವರ ಗ್ರಹನು ಕೂಡ ಇದೇ ರೀತಿ ಇತ್ತು. ಆದ್ರೆ ಇವರ ಮುಂದೆ ನೋಡ್ತಾರೆ ಗುಲ್ಡನ್ ಅವನ ಗ್ರೀನ್ ಮ್ಯಾಜಿಕ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡಿದನೋ ಆ ಜಾಗದಲ್ಲಿ ಒಂದು ಹುಲ್ಲು ಕೂಡ ಬೆಳೆದಿರೋ ರೀತಿ ನಾಶ ಆಗ್ತಿರುತ್ತೆ. ಅದಕ್ಕೆ ನಮ್ಮ ಜನರು ಬದುಕಿರ್ಬೇಕು ಅಂತಂದ್ರೆ ಗುಲ್ಡನ್ ಸಾಯ್ಲೇಬೇಕು ಅಂತ ಇವರಿಗೆ ಗೊತ್ತು. ಆದ್ರೆ ಅವನನ್ನ ಸಾಯಿಸೋಷ್ಟು ಶಕ್ತಿ ಇವ್ರ ಹತ್ರ ಇರೋದಿಲ್ಲ. ಇದರಿಂದ ನಾವು ಮನುಷ್ಯರ ಸಹಾಯನ ತಗೊಳ್ಬಹುದು ಅಂತ ಡ್ಯೂರಾಟನ್ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಗರೋನಾ ಲೋಥರ್ ಹಾಗೆ ಇವನ ಟೀಮ್ ನವರಿಗೆ ಆರ್ಕ್ಸ್ ಗಳೆಲ್ಲ ಎಲ್ಲಿದ್ದಾರೆ ಅಂತ ತೋರ್ಸೋದಕ್ಕೆ ಕರ್ಕೊಂಡು ಹೋಗ್ತಿರ್ತಾಳೆ. ಆದ್ರೆ ಹೋಗ್ತಾ ಹೋಗ್ತಾ ಕತ್ಲಾಗಿದ್ರಿಂದ ಇಲ್ಲೇ ಒಂದು ಜಾಗದಲ್ಲಿ ರೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಗರೋನಾ ಇವರಿಗೆ ಹೇಳ್ತಾ ಹೋಗ್ತಾಳೆ ಏನಕ್ಕೆ ಇವಳು ಮನುಷ್ಯರ ರೀತಿ ನೋಡೋದಕ್ಕೆ ಕಾಣ್ತಾಳೆ ಅಂತ. ಯಾಕೆಂತಂದ್ರೆ ಇವಳ ತಾಯಿ ಒಂದು ಆರ್ಕ್ ಹಾಗೆ ತಂದೆ ಒಬ್ಬ ಮನುಷ್ಯ. ಇದರಿಂದ ಆರ್ಕ್ಸ್ ಗಳು ಇವಳ ತಾಯಿನ ಸಾಯಿಸ್ಬಿಟ್ಟಿರ್ತಾರೆ. ಹಾಗೆ ಇವಳನ್ನ ಒಂದು ಅನಿಷ್ಟದ ರೀತಿ ನೋಡ್ತಿದ್ರು. ಇದೇ ಕಾರಣದಿಂದನೇ ಇವಳ ಕತ್ತಿಗೆ ಅವರು ಚೈನ್ ಹಾಕಿ ಕಟ್ ಹಾಕಿದ್ದು. ಅದೇ ಸಮಯಕ್ಕೆ ಖಡ್ಗರ್ ಕೂಡ ಇವನ ಕಥೆನೆ ಹೇಳ್ತಾ ಹೋಗ್ತಾನೆ. ಇವನು ಚಿಕ್ಕವನಿರ್ಬೇಕಾದ್ರೇನೆ ಇವನ ಫ್ಯಾಮಿಲಿ ಅವರು ಇವನು ಗಾರ್ಡಿಯನ್ ಆಗ್ಲಿ ಅಂತ ಕಿರಿನ್ ಟೋರ್ ನನ್ನ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಬಿಟ್ಟಿದ್ರು ಮ್ಯಾಜಿಕಲ್ ಟ್ರೈನಿಂಗ್ ಅನ್ನ ಕೊಡ್ಸೋದಕ್ಕೆ ಅಂತ. ಆದ್ರೆ ಆ ಟ್ರೈನಿಂಗ್ ಅನ್ನ ಮಾಡ್ಬೇಕಾಗಿರೋದು ಬರೀ ಒಬ್ಬನೇ ಒಬ್ಬ. ಇವನಿಗೆ ಜಾಸ್ತಿ ದಿನ ಒಂಟಿತನನ ತಡ್ಕೊಳ್ಳೋದಕ್ಕಾಗದೆ ಅದಿಂದ ಓಡ್ ಬಂದ್ಬಿಟ್ಟಿರ್ತಾನೆ. ಇದಾದ್ಮೇಲೆ ಮಾರನೇ ದಿನ ಇವರೆಲ್ಲರೂ ನೋಡ್ತಾರೆ. ಇಷ್ಟೊತ್ತಿಗೆ ಗುಲ್ದಾನ್ ತುಂಬಾ ಜನ ಮನುಷ್ಯರನ್ನ ಕರ್ಕೊಂಡ್ ಬಂದು ಬಂದಿ ಮಾಡಿ ಇಟ್ಕೊಂಡಿರ್ತಾನೆ. ಇದಾದ್ಮೇಲೆ ಇವರೆಲ್ಲರೂ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಡ್ಯೂರಾಟನ್ ಒಂದು ಜಾಗದಲ್ಲಿ ಬಂದು ಖಡ್ಗರ್ನ ಬಂದಿಯಾಗಿ ತಗೊಂಡು ಗರೋನಾಗೆ ಹೇಳ್ತಾ ಹೋಗ್ತಾನೆ ಗುಲ್ದಾನ್ನ ಗ್ರೀನ್ ಮ್ಯಾಜಿಕ್ ಸರಿಲ್ಲ. ಅದು ಮನುಷ್ಯರನ್ನ ಸಾಯಿಸೋದ್ರ ಜೊತೆಗೆ ನಮ್ಮ ಆರ್ಕ್ಸ್ ಗಳನ್ನು ಕೂಡ ಸಾಯಿಸುತ್ತೆ. ಇದರಿಂದ ಎಲ್ಲರೂ ಸೇಫ್ ಆಗಿರ್ಬೇಕು ಅಂತಂದ್ರೆ ಗುಲ್ದಾನ್ ಸಾಯ್ಲೇಬೇಕು. ಅವನನ್ನ ಸಾಯಿಸೋದಕ್ಕೆ ಮನುಷ್ಯರ ಸಹಾಯ ನಮ್ಗೆ ಬೇಕು. ಅದಕ್ಕೆ ಮನುಷ್ಯರ ರಾಜನನ್ನ ಇಲ್ಲೇ ಮುಂದೆ ಒಂದು ಕಪ್ಪು ಬೆಟ್ಟ ಇದೆ ಅಲ್ಲಿಗೆ ಕರ್ಕೊಂಡ್ ಬಾ ಮಾತಾಡ್ಬೇಕು ಅಂತ ಹೇಳಿ ಖಡ್ಗರ್ನ ಬಿಟ್ಟು ಇಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ನೋಡಿದ್ರೆ ಆರ್ಕ್ಸ್ ಗಳು ಒಂದೊಂದೇ ಹಳ್ಳಿ ಮೇಲೆ ಅಟ್ಯಾಕ್ ಮಾಡ್ತಾ ಎಲ್ಲಾನು ನಾಶ ಮಾಡಿ ಜನರನ್ನ ಬಂದಿ ಮಾಡಿ ಕರ್ಕೊಂಡು ಹೋಗ್ತಿರ್ತಾರೆ. ನಂತರ ನೋಡಿದ್ರೆ ಗ್ರೀನ್ ಮ್ಯಾಜಿಕ್ ಅನ್ನ ಯೂಸ್ ಮಾಡ್ದಾಗಿಂದನೂ ಮಾಲ್ಡೀವ್ ವೀಕ್ ಆಗೋಗಿರ್ತಾನೆ. ಇದಾದ್ಮೇಲೆ ಎಲ್ಲಾ ಸಾಮ್ರಾಜ್ಯದವರನ್ನ ರಾಜ ಆಗಿರುವಂತ ಲೇನ್ ಕರೆದು ಹೇಳ್ತಿರ್ತಾನೆ ಆರ್ಕ್ಸ್ ಗಳ ವಿರುದ್ಧ ನಾವೆಲ್ಲರೂ ಸೇರಿ ಫೈಟ್ ಮಾಡ್ಬೇಕು ಅಂತ. ಆದ್ರೆ ಬೇರೆ ಸಾಮ್ರಾಜ್ಯದವರು ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ಯಾಕೆಂತಂದ್ರೆ ಇವ್ರ ಮಧ್ಯೆನೆ ತುಂಬಾ ಜಗಳಗಳೆಲ್ಲ ಇರ್ತವೆ. ಅದೇ ಸಮಯಕ್ಕೆ ಅರಮನೆಗೆ ಬಂದಂತ ಲೋಥರ್ಗೆ ಗೊತ್ತಾಗುತ್ತೆ ಇವನ ಮಗನಿಗೆ ಏಟಾಗಿದೆ ಅಂತ. ಅದಕ್ಕೆ ಟೈಮ್ ವೇಸ್ಟ್ ಮಾಡದೆ ತಕ್ಷಣನೇ ಇವನ ಮಗನ ಹತ್ರ ಬರ್ತಾನೆ. ನೋಡಿದ್ರೆ ಆರ್ಕ್ಸ್ ಗಳ ವಿರುದ್ಧ ಫೈಟ್ ಮಾಡೋದಕ್ಕೆ ಹೋದಾಗ ಒಂದು ಸಣ್ಣ ಏಟಾಗೋಗಿರುತ್ತೆ. ಆದ್ರೂ ಕೂಡ ಲೋಥರ್ ತುಂಬಾನೇ ಹೆದರ್ಕೊಳ್ತಿರ್ತಾನೆ. ಯಾಕೆಂತಂದ್ರೆ ಇವನಿಗೆ ಇವನ ಮಗನಾಗಿರುವಂತ ಕ್ಯಾಲನ್ ಅಂದ್ರೆ ತುಂಬಾನೇ ಪ್ರೀತಿ. ಅಷ್ಟೇ ಕ್ಯಾಲನ್ನ ತಾಯಿ ಬದುಕಿರೋದಿಲ್ಲ. ನಂತರ ರಾಜ ಲೇನ್ಗೆ ಗರೋನಾ ಡ್ಯೂರಾಟನ್ ಇವಳಿಗೆ ಏನೇನ್ ಹೇಳುದ್ನೋ ಅದನ್ನೆಲ್ಲ ಇವನ್ಗೂ ಕೂಡ ಹೇಳ್ತಾಳೆ. ಅವನು ಕೂಡ ಗುಲ್ದನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ. ಆದ್ರೆ ಲೋಥರ್ಗೆ ಮಾತ್ರ ಡ್ಯೂರಾಟನ್ ಮೇಲೆ ನಂಬಿಕೆ ಬರ್ತಿರೋದಿಲ್ಲ. ಆಗ ಗರೋನಾ ಡ್ಯೂರಾಟನ್ ಒಬ್ಬ ಒಳ್ಳೆ ವ್ಯಕ್ತಿ, ಅವನ ಗುಂಪನ್ನ ಕಾಪಾಡ್ಕೊಳ್ಳೋದಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತ ಹೇಳಿ ಎಲ್ಲರನ್ನು ನಂಬಿಸ್ತಾಳೆ. ಇದೆಲ್ಲ ಆದ್ಮೇಲೆ ಟಾರಿಯಾ ಗರೋನಾಗೆ ಒಂದು ಚಾಕುನ ಕೊಡ್ತಾಳೆ, ನಿನ್ನ ನೀನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ. ಈ ಕಡೆ ಖಡ್ಗರ್ ಇವನ ರೂಮ್ಗೆ ಬಂದು ನೋಡಿದ್ರೆ ಮಾಲ್ಡೀವ್ ಇಲ್ಲಿ ಮೊದ್ಲಿಂದಾನೇ ಇರ್ತಾನೆ. ಅಷ್ಟೇ ಅಲ್ಲದೆ ಖಡ್ಗರ್ ಗ್ರೀನ್ ಮ್ಯಾಜಿಕ್ ನ ಬಗ್ಗೆ ರಿಸರ್ಚ್ ಮಾಡ್ತಿರೋದು ಇವನಿಗೆ ಗೊತ್ತಾಗಿ ಎಲ್ಲಾ ರಿಸರ್ಚ್ ಪೇಪರ್ ಗಳನ್ನ ಸುಟ್ಟಾಕಿ ಗ್ರೀನ್ ಮ್ಯಾಜಿಕ್ ಅನ್ನ ನಾನ್ ನೋಡ್ಕೋತೀನಿ ಅಂತ ಹೇಳಿ ಇಲ್ಲಿಂದ ಹೊರಟೋಗ್ತಾನೆ. ಅದಕ್ಕೆ ಖಡ್ಗರ್ ಸೀದಾ ಲೋಥರ್ ಹತ್ರ ಬಂದು ಆಗ್ಲೇ ಬುಕ್ ನಲ್ಲಿ ಇವನಿಗೆ ಪೋರ್ಟಲ್ ನ ಚಿತ್ರ ಇರೋದು ಕಾಣಿಸ್ತಲ್ಲ ಅದನ್ನೇ ಇವನಿಗೆ ತೋರಿಸಿ ಹೇಳ್ತಾ ಹೋಗ್ತಾನೆ. ಈ ಚಿತ್ರದ ಪ್ರಕಾರ ಭೂಮಿಯಿಂದ ಯಾರಾದ್ರೂ ಗುಲ್ಡನ್ ನ ಕರ್ದಿದ್ರೆ ಮಾತ್ರ ಅವನು ಪೋರ್ಟಲ್ ನ ಓಪನ್ ಮಾಡ್ಕೊಂಡು ಬರೋದಕ್ಕಾಗೋದು. ಮಾಲ್ಡೀವ್ಗೆ ಹೇಗಿದ್ರು ಗ್ರೀನ್ ಮ್ಯಾಜಿಕ್ ಅನ್ನ ಯೂಸ್ ಮಾಡೋದಕ್ಕೆ ಬರುತ್ತೆ, ಅವನೇನಾದ್ರೂ ಗುಲ್ಡನ್ ನ ಕರ್ದಿರ್ಬೋದಾ ಅಂತ. ಆದ್ರೆ ಲೋಥರ್ ಮಾತ್ರ ಆ ರೀತಿ ಏನು ಇರೋದಿಲ್ಲ ಅಂತ ಹೇಳಿ ಇವನಿಗೆ ಸಮಾಧಾನ ಮಾಡಿ ಕಳಿಸ್ತಾನೆ. ನಂತರ ರಾಜ ಲೇನ್ ಹಾಗೆ ಇವನ ಟೀಮ್ ನವರೆಲ್ಲ ಸೇರಿ ಡ್ಯೂರಾಟನ್ ಹೇಳಿರುವಂತ ಕಪ್ಪು ಬೆಟ್ಟದ ಹತ್ರ ಬಂದು ತಲುಪ್ತಾರೆ. ಈಗಾಗ್ಲೇ ಡ್ಯೂರಾಟನ್ ಹಾಗೆ ಇವನ ಟೀಮ್ ನವರು ಕೂಡ ಇಲ್ಲೇ ಇರ್ತಾರೆ. ಅಷ್ಟೇ ಅಲ್ಲದೆ ಇದನ್ನೆಲ್ಲ ದೂರದಲ್ಲಿ ನಿಂತ್ಕೊಂಡು ಮಾಲ್ಡೀವ್ ಕೂಡ ನೋಡ್ತಿರ್ತಾನೆ. ಇಲ್ಲಿ ಆರ್ಕ್ಸ್ ಗಳಿಗೆ ಮನುಷ್ಯರ ಭಾಷೆ ಬರೋದಿಲ್ಲ, ಆದ್ರಿಂದ ಗರೋನ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತಾಳೆ. ಆಗ ಡ್ಯೂರಾಟನ್ ಹೇಳ್ತಾ ಹೋಗ್ತಾನೆ ಗೋಲ್ಡನ್ ಗೆ ಬೇಕಾಗಿರುವಷ್ಟು ಮನುಷ್ಯರನ್ನ ಹಿಡಿದು ಇಟ್ಕೊಂಡಿದ್ದಾನೆ, ಇನ್ನು 2 ದಿನದಲ್ಲಿ ಪೋರ್ಟಲ್ ನ ಓಪನ್ ಮಾಡ್ತಿದ್ದಾನೆ. ಅವತ್ತು ನೀವು ಬಂದು ಅವನಿಗೆ ಸಪೋರ್ಟ್ ಮಾಡುವಂತ ಆರ್ಕ್ಸ್ ಗಳನ್ನ ಡಿಸ್ಟ್ರಾಕ್ಟ್ ಮಾಡ್ತಿದ್ರೆ ನಾನು ಹಾಗೆ ನನ್ನ ಟೀಮ್ ನವರು ಗುಲ್ಡನ್ ನ ಸಾಯಿಸ್ತೀವಿ ಅಂತ. ರಾಜನು ಕೂಡ ಸರಿ ಅಂತ ಇದಕ್ಕೆ ಒಪ್ಕೊಳ್ತಿರ್ತಾನೆ. ಇನ್ನೂ ಕೂಡ ಇವ್ರು ಏನಾದ್ರೂ ಮಾತಾಡಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಜಾಗದಲ್ಲಿ ಬಚ್ಚಿಟ್ಕೊಂಡಿದ್ದಂತ ಗುಲ್ಡನ್ಗೆ ಸಪೋರ್ಟ್ ಮಾಡುವಂತ ಆರ್ಕ್ಸ್ ಗಳು ಇವರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತವೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಡ್ಯೂರಾಟನ್ ಈ ರೀತಿ ಮನುಷ್ಯರನ್ನ ಮೀಟ್ ಮಾಡೋದಕ್ಕೆ ಬಂದಿರುವಂತ ವಿಷಯನ ಗುಲ್ಡನ್ಗೆ ಹೇಳಿರೋದು ಬೇರೆ ಯಾರು ಅಲ್ಲ, ಡ್ಯೂರಾಟನ್ ಫ್ರೆಂಡ್ ಆಗಿರುವಂತ ಆರ್ಗ್ರಿಮ್ಮೆ. ಅಷ್ಟೇ ಅಲ್ಲದೆ ಹೀಗೆ ಇವರು ಫೈಟ್ ಮಾಡ್ತಿರ್ಬೇಕಾದ್ರೆ ಇದೇ ಜಾಗದಲ್ಲಿ ಲೋಥರ್ನ ಮಗನಾಗಿರುವಂತ ಕ್ಯಾಲನ್ ಕೂಡ ಇರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಮಾಲ್ಡೀವ್ ಇವರ ಫೈಟ್ ನೆಲ್ಲ ನಿಲ್ಲಿಸಬೇಕು ಅಂತ 2 ಟೀಮ್ ಗಳ ಮಧ್ಯೆ ಒಂದು ದೊಡ್ಡ ಸಿಡಿಲಿನ
ಸಿಡಿಲಿನ ಗೋಡೆನ ಕ್ರಿಯೇಟ್ ಮಾಡ್ಬಿಡ್ತಾನೆ. ಆದ್ರೆ ಲೋಥರ್ನ ಮಗನಾಗಿರುವಂತ ಕ್ಯಾಲನ್ ಆರ್ಸ್ಗಳಿರುವಂತ ಜಾಗದ ಕಡೆಗೆ ಹೊಟ್ಟೋಗಿರ್ತಾನೆ. ಅದಕ್ಕೆ ಲೋಥರ್ ಅವನನ್ನ ಕಾಪಾಡಬೇಕು ಅಂತ ಈ ಗೋಡೆನ ದಾಟೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ. ಆದ್ರೆ ಆಗೋದಿಲ್ಲ. ಲೋಥರ್ ಬ್ಲಾಕ್ ಹ್ಯಾಂಡ್ ಕೈಗೆ ಶೂಟ್ ಮಾಡ್ಬಿಟ್ಟಿದ್ನಲ್ಲ, ಅದೇ ಕೋಪಕ್ಕೆ ಬ್ಲಾಕ್ ಹ್ಯಾಂಡ್ ಇವನ ಮಗನ್ನ ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿ ಇವನ್ಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಈ ಕಡೆ ಖಡ್ಗರ್ ಹಾಗೆ ಗರೋನಾಗೆ ಪ್ರಜ್ಞೆ ತಪ್ಪಿ ಬಿದ್ದಿರುವಂತ ಮಾಲ್ಡೀವ್ ಕಾಣಿಸ್ತಾನೆ. ಅದಕ್ಕೆ ಇವನನ್ನ ತಕ್ಷಣನೇ ಟವರ್ ನ ಒಳಗಡೆ ಕರ್ಕೊಂಡ್ ಬರ್ತಾರೆ. ಆದ್ರೆ ಮಾಲ್ಡೀವ್ ಕಣ್ಣನ್ನು ನೋಡಿ ಖಡ್ಗರ್ಗೆ ಅರ್ಥ ಆಗೋಗುತ್ತೆ ಗ್ರೀನ್ ಮ್ಯಾಜಿಕ್ ಇವನ ಒಳಗಡೆ ಹರಡ್ಬಿಟ್ಟಿದೆ ಅಂತ. ಈ ಕಡೆ ಇಷ್ಟೊತ್ತಿಗೆ ಎಲ್ಲಾ ಆರ್ಸ್ ಗಳಿಗೂ ಕೂಡ ಗೊತ್ತಾಗೋಗಿರುತ್ತೆ ಡ್ಯೂರಟನ್ ಗುಲ್ಡನ್ ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ ಅಂತ. ಅದಕ್ಕೆ ಡ್ಯೂರಟನ್ ಸರೆಂಡರ್ ಆಗೋದಕ್ಕೆ ರೆಡಿ ಆಗಿರ್ತಾನೆ. ಆದ್ರೆ ಅದ್ರ ಬದಲಾಗಿ ಇವನ ಹೆಂಡತಿ ಹಾಗೆ ಮಗನ್ಗೆ ಏನು ಮಾಡಬಾರ್ದು ಅಂತ. ಈ ಕಡೆ ನೋಡಿದ್ರೆ ಪ್ರಜ್ಞೆ ತಪ್ಪಿದ್ದಂತ ಮಾಲ್ಡೀವ್ಗೆ ಎಚ್ಚರ ಆಗುತ್ತೆ. ಅದಕ್ಕೆ ನನ್ನ ನೋಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಗರೋನಾಗೆ ಹೇಳ್ತಿರ್ತಾನೆ. ಇಲ್ಲಿ ಗರೋನಾಗೆ ಗೊತ್ತಿರೋದಿಲ್ಲ ಮಾಲ್ಡೀವ್ ಗ್ರೀನ್ ಮ್ಯಾಜಿಕ್ ಅನ್ನ ಯೂಸ್ ಮಾಡ್ತಿದ್ದಾನೆ ಅಂತ. ಸರಿ ಅಂತ ಇವನೊಂದು ಪೋರ್ಟಲ್ ಓಪನ್ ಮಾಡಿ ಇವಳನ್ನ ಸೀದಾ ಅರಮನೆಗೆ ಕಳಿಸ್ಬಿಡ್ತಾನೆ. ಇದಾದ್ಮೇಲೆ ಸೀನ್ ಗುಲ್ಡನ್ ನ ಕಡೆಗೆ ಶಿಫ್ಟ್ ಆದಾಗ ಇವನು ಆರ್ಗ್ರಿಮ್ ನ ಕರ್ಸಿ ಥ್ಯಾಂಕ್ಸ್ ಹೇಳ್ತಿರ್ತಾನೆ. ಡ್ಯೂರಟನ್ ಇವನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಂತ ವಿಷಯನ ಹೇಳಿದ್ದಕ್ಕೆ. ಹಾಗೆ ಮತ್ತೊಂದು ವಿಷಯನೂ ಹೇಳ್ತಿರ್ತಾನೆ. ನಮ್ಮ ಆರ್ಸ್ ಗಳಲ್ಲಿ ತುಂಬಾ ವೀಕ್ ಆಗಿರೋರೆಲ್ಲರೂ ಇದ್ದಾರೆ. ವೀಕ್ ಆಗಿರೋರ್ಗೆ ನಮ್ಮ ಹತ್ರ ಜಾಗ ಇಲ್ಲ, ಅವರೆಲ್ಲರನ್ನೂ ಸಾಯಿಸ್ಬೇಕು ಅಂತ. ಹೀಗಂತ ಹೇಳ್ತಿರ್ಬೇಕಾದ್ರೆ ಒಬ್ಬ ಮನುಷ್ಯನ ಆತ್ಮನ ತುಂಬಾ ಕ್ರೂರವಾಗಿ ಹೇಳ್ಕೊತಿರ್ತಾನೆ. ಇದನ್ನ ನೋಡಿ ಆರ್ಗ್ರಿಮ್ಗೂ ಕೂಡ ಅರ್ಥ ಆಗೋಗುತ್ತೆ ಇವನು ಎಂತ ದೊಡ್ಡ ತಪ್ಪನ್ನ ಮಾಡಿದಾನೆ ಅಂತ. ಇಲ್ಲಿ ಗರೋನ ಲೋಥರ್ ಹತ್ರ ಬಂದು ಇವನಿಗೆ ಸಾರಿ ಕೇಳ್ತಿರ್ತಾಳೆ. ನಾನೇ ನಿಮ್ಮೆಲ್ಲರನ್ನೂ ಅಲ್ಲಿಗೆ ಕರ್ಕೊಂಡು ಹೋಗಿದ್ದು, ಕರ್ಕೊಂಡು ಹೋಗಿರ್ಲಿಲ್ಲ ಅಂದಿದ್ರೆ ಕ್ಯಾಲೋನ್ ಬದುಕಿರ್ತಿದ್ದ ಅಂತ. ಆಗ ಇವನು ಕೂಡ ಇದರಲ್ಲಿ ನಿಂದೇನು ತಪ್ಪಿರ್ಲಿಲ್ಲ ಅಂತ ಹೇಳ್ತಾನೆ. ಇದಾದ್ಮೇಲೆ ಗುಲ್ಡನ್ ಹೇಳಿರೋ ರೀತಿ ಅವನಿಗೆ ಸಪೋರ್ಟ್ ಮಾಡುವಂತ ಆರ್ಸ್ಗಳು ವೀಕ್ ಆಗಿರುವಂತ ಆರ್ಸ್ಗಳನ್ನ ಸಾಯಿಸೋದಕ್ಕೆ ಶುರು ಮಾಡಿರ್ತಾರೆ. ಅದಕ್ಕೆ ಆರ್ಗ್ರಿಮ್ ಡ್ಯೂರಾಟನ್ ಹೆಂಡತಿ ಆಗಿರುವಂತ ಡ್ರೇಕ್ ಹತ್ರ ಬಂದು ನಿನ್ನ ಮಗುನ ಕರ್ಕೊಂಡು ಇಲ್ಲಿಂದ ದೂರ ಹೊಟ್ಟೋಗು ಅಂತ ಹೇಳ್ತಾನೆ. ಇವಳು ಕೂಡ ಮಗುನ ಕಾಪಾಡೋದಕ್ಕೆ ಇಲ್ಲಿಂದ ಓಡೊಂಟೋಗ್ತಾಳೆ. ನಂತರ ಖಡ್ಗರ್ ಇವನು ಮ್ಯಾಜಿಕಲ್ ಟ್ರೈನಿಂಗ್ ಅನ್ನ ತಗೋತಿದ್ದಂತ ಜಾಕೆ ಬಂದು ಇಲ್ಲಿರುವಂತ ಮೆಜಿಷಿಯನ್ಸ್ ಗಳನ್ನ ಕೇಳ್ತಾನೆ. ನನ್ಗೆ ಈ ಪೇಜ್ ನಲ್ಲಿರುವಂತ ಪೋರ್ಟಲ್ ನ ಬಗ್ಗೆ ಗೊತ್ತಾಗ್ಬೇಕು ಅಂತ. ಆಗ ಇವರು ಕೂಡ ಇವನನ್ನ ಒಂದು ಕ್ಯೂಬ್ ಹತ್ರ ಕರ್ಕೊಂಡ್ ಬರ್ತಾರೆ. ಅದೇ ಸಮಯಕ್ಕೆ ಇದ್ದಕ್ಕಿದ್ದಂಗೆ ಕ್ಯೂಬ್ ನ ಡೋರ್ ಓಪನ್ ಆಗಿ ಇವನು ಒಳಗಡೆ ಬಂದಾಗ ಆಗ್ಲೇ ಇವನಿಗೆ ಲೈಬ್ರರಿ ಒಂದು ಶಾಡೋ ಕಾಣಿಸ್ಕೊತಲ್ಲ. ಆ ಶಾಡೋ ಇಲ್ಲೂ ಕೂಡ ಇರುತ್ತೆ. ಈ ಶಾಡೋ ಒಳಗಡೆ ಇರುವಂತ ಲೇಡಿ ಹೆಸರು ಅಲೋಡಾಯ್ ಅಂತ. ಅಲೋಡಾಯ್ ಬೇಕು ಅಂತ ನೀವು ನನ್ನ ಇಲ್ಲಿಗೆ ಕರ್ಸ್ಕೊಂಡಿರೋದು. ನಂತರ ಇವಳು ಕರ್ಸ್ಕೊಂಡಿರುವಂತ ವಿಷಯನ ಹೇಳ್ತಾ ಹೋಗ್ತಾಳೆ. ಮಾಲ್ಡೀವ್ ನ ಗ್ರೀನ್ ಮ್ಯಾಜಿಕ್ ಆವರಿಸ್ಕೊಬಿಟ್ಟಿದೆ, ಹೇಗಾದ್ರೂ ಮಾಡಿ ಅವನನ್ನ ತಡಿಲೇಬೇಕು ಅಂತ. ಅವನ ಒಳಗಡೆ ಇರುವಂತ ಗ್ರೀನ್ ಮ್ಯಾಜಿಕ್ ಅನ್ನ ಹೇಗೆ ತೆಗಿಬೇಕು ಅಂತಾನು ಕೂಡ ಹೇಳ್ಕೊಡ್ತಾ ಇಲ್ಲಿಂದ ಮಾಯ ಆಗೋಗ್ತಾಳೆ. ಈ ಕಡೆ ಮಾಲ್ಡೀವ್ ನ ಒಳಗಡೆ ಗ್ರೀನ್ ಮ್ಯಾಜಿಕ್ ನ ಶಕ್ತಿ ತುಂಬಾನೇ ಜಾಸ್ತಿ ಆಗೋಗಿರುತ್ತೆ. ಅದೇ ಸಮಯಕ್ಕೆ ಇವನ ಅಸಿಸ್ಟೆಂಟ್ ಗೆ ಇವನೇ ಹೇಳ್ತಿರ್ತಾನೆ, ನನಗೆ ಒಂದು ಅಸಾಧಾರಣ ಶಕ್ತಿ ಬೇಕಿತ್ತು. ಅದಕ್ಕೆ ಆ ಪೋರ್ಟಲ್ ಇಂದ ಗುಲ್ಡನ್ನ ಭೂಮಿಗೆ ಬರೋ ರೀತಿ ಮಾಡಿದೆ. ಇದರಿಂದ ನನಗೆ ಗ್ರೀನ್ ಮ್ಯಾಜಿಕ್ ನ ಶಕ್ತಿ ಸಿಕ್ತು ಅಂತ ಹೇಳ್ತಾ ಅಸಿಸ್ಟೆಂಟ್ ನ ಆತ್ಮನು ಕೂಡ ಎಳ್ಕೊಬಿಡ್ತಾನೆ. ಈ ಕಡೆ ರಾಜ ಲೋಥರ್ ಹಾಗೆ ಎಲ್ಲರೂ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಹೇಗೆ ಗುಲ್ಡನ್ ಬಂದಿ ಮಾಡಿ ಇಟ್ಕೊಂಡಿರುವಂತ ಜನರನ್ನ ಕಾಪಾಡಬೇಕು, ಅದಾದ್ಮೇಲೆ ಹೇಗೆ ಗುಲ್ಡನ್ ನ ಮತ್ತೆ ಅವನ ಆರ್ಸ್ ಗಳನ್ನೆಲ್ಲ ಮತ್ತೆ ಅವರ ಗ್ರಹಕ್ಕೆ ಕಳಿಸ್ಬೇಕು ಅಂತ. ಆದ್ರೆ ಆರ್ಸ್ ಗಳ ವಿರುದ್ಧ ಫೈಟ್ ಮಾಡೋಷ್ಟು ಸೈನಿಕರು ಇವ್ರ ಹತ್ರ ಇರೋದಿಲ್ಲ. ಹೀಗೆ ಇವರೆಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮಾಲ್ಡೀವ್ ಬಂದು ರಾಜನಿಗೆ ಹೇಳ್ತಾ ಹೋಗ್ತಾನೆ, ನಮ್ಮ ಹತ್ರ ಇರುವಂತ ಸೈನಿಕರನ್ನೆಲ್ಲ ಕರ್ಕೊಂಡು ಇಮಿಡಿಯೇಟ್ ಆಗಿ ಆರ್ಸ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಹೋಗ್ಬೇಕು ಅಂತ. ಆದ್ರೆ ಲೋಥರ್ಗ್ ಮಾತ್ರ ಇವನ್ ಮೇಲೆ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ. ಇವನು ಆ ಸಿಡಿಲಿನ ಗೋಡೆನ ಕ್ರಿಯೇಟ್ ಮಾಡಿರ್ಲಿಲ್ಲ ಅಂದಿದ್ರೆ ಕ್ಯಾಲೋನ್ ಬದುಕಿರ್ತಿದ್ದ ಅಂತ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಇವನ ಬಿಹೇವಿಯರ್ ನ ಮೇಲೂ ಕೂಡ ಡೌಟ್ ಬಂದು ಇವನ ನಂಬೋದ್ ಬೇಡ ಅಂತ ಹೇಳ್ತಿರ್ತಾನೆ. ಆದ್ರೆ ರಾಜ ಮಾತ್ರ ಇವನ ಮಗ ಸತ್ತೋಗಿದ್ದಾನೆ ಅಂತ ಏನೇನೋ ಮಾತಾಡ್ತಿದ್ದಾನೆ ಅಂತ ಇವನನ್ನ ಜೈಲಿಗೆ ಹಾಕಿಸ್ತಾನೆ. ಆಗ ಇವನನ್ನ ನೋಡೋದಕ್ಕೆ ಬಂದಂತ ಗರೋನ ಹೇಳ್ತಾ ಹೋಗ್ತಾಳೆ, ಮಾಲ್ಡೀವ್ ಎಲ್ಲರನ್ನು ಆರ್ಸ್ ಗಳ ವಿರುದ್ಧ ಯುದ್ಧ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ, ನಾನು ಕೂಡ ಹೋಗ್ತಿದ್ದೀನಿ, ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಇವರಿಬ್ರು ಒಬ್ರನ್ನೊಬ್ರು ಇಷ್ಟಪಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಈ ಕಡೆ ಡ್ಯೂರಟನ್ ಬಂದಿ ಮಾಡಿ ಇಟ್ಟಿರುವಂತ ಜಾಕೆ ಆರ್ಗ್ರಿಮ್ ಬಂದು ಇವನನ್ನ ಬಿಡಿಸಿದಾಗ ಡ್ಯೂರಟನ್ ಕೇಳ್ತಿರ್ತಾನೆ, ಯಾಕೆ ಮೋಸ ಮಾಡಿದೆ ಅಂತ. ಆಗ ಇವನು ಕೂಡ ನನಗೆ ಮನುಷ್ಯರ ಮೇಲೆ ನಂಬಿಕೆ ಇರ್ಲಿಲ್ಲ, ಆದ್ರಿಂದ ಈ ರೀತಿ ಎಲ್ಲ ಮಾಡ್ಬಿಟ್ಟೆ, ಕ್ಷಮಿಸು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಇವನ ಹೆಂಡತಿ ಡ್ರೇಕಾ ಹಾಗೆ ಮಗು ಇಲ್ಲಿಂದ ಸೇಫ್ ಆಗಿ ಹೋಗಿರುವಂತ ವಿಷಯನೂ ಕೂಡ ಹೇಳ್ತಾನೆ. ಇದೆಲ್ಲದರ ಮಧ್ಯದಲ್ಲೇ ಡ್ಯೂರಟನ್ ಗುಲ್ಡನ್ ನ ಬಣ್ಣನ ಬಯಲ್ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನು ಕೂಡ ರೆಡಿ ಮಾಡ್ಕೊಂಡಿರ್ತಾನೆ. ಇದಾದ್ಮೇಲೆ ರಾತ್ರಿ ಸಮಯದಲ್ಲಿ ರಾಜ ಇವನ ಆರ್ಮಿನ ಕರ್ಕೊಂಡು ಮಾಲ್ಡೀವ್ ನ ಜೊತೆ ಆರ್ಸ್ ಗಳ ವಿರುದ್ಧ ಫೈಟ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಹಾಗೆ ಬರೋವರೆಗೂ ಸೇಫ್ ಆಗಿರಿ ಅಂತ ಇವನ ಫ್ಯಾಮಿಲಿಗೂ ಕೂಡ ಹೇಳಿ ಇಲ್ಲಿಂದ ಹೋಗ್ತಾನೆ. ನಂತರ ಮಾರನೇ ದಿನ ಖಡ್ಗರ್ ಸ್ಟಾರ್ಮ್ ವಿಂಡ್ ಸಾಮ್ರಾಜ್ಯಕ್ಕೆ ಬಂದು ತಲುಪ್ತಾನೆ. ಹಾಗೆ ಬಂದಿ ಮಾಡಿರುವಂತ ಲೋಥರ್ ನ ಬಿಡುಗಡೆ ಮಾಡಿ ಆದಷ್ಟು ಬೇಗ ನಾವು ಮಾಲ್ಡೀವ್ ನ ತಡೆಯೋದಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಒಂದು ಪೋರ್ಟಲ್ ನ ಓಪನ್ ಮಾಡಿ ಇಲ್ಲಿಂದ ಬೇರೆ ಕಡೆ ಟೆಲಿಪೋರ್ಟ್ ಆಗ್ತಾರೆ. ಅದೇ ಸಮಯಕ್ಕೆ ಇನ್ನೊಂದ್ ಜಾಗದಲ್ಲಿ ಡ್ರೇಕಾ ಇವಳ ಮಗುನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಆರ್ಕ್ ಇವಳನ್ನ ಫಾಲೋ ಮಾಡ್ತಿರುತ್ತೆ. ಅದಕ್ಕೆ ಇವಳು ಇವಳ ಮಗುಗೆ ನೀನು ಕೂಡ ನಿನ್ ತಂದೆ ರೀತಿ ಒಬ್ಬ ಒಳ್ಳೆ ಲೀಡರ್ ಆಗು ಅಂತ ಹೇಳ್ತಾ ನೀರಿನ ಒಳಗಡೆ ಬಿಟ್ಟು ಫಾಲೋ ಮಾಡ್ತಿದ್ದಂತ ಆರ್ಕ್ ನ
ಸಾಯಿಸ್ಬಿಡ್ತಾಳೆ. ಆದ್ರೆ ಒಂದು ಕೊಡ್ಲಿ ಚುಚ್ಚಿದ್ರಿಂದ ಇವಳು ಕೂಡ ಸತ್ತೋಗ್ತಾಳೆ. ಈ ಕಡೆ ಡ್ಯೂರಾಟನ್ ಗುಲ್ಡನ್ ಹತ್ರ ಬಂದಿರ್ತಾನೆ ಫೈಟಿಂಗ್ ಚಾಲೆಂಜ್ ಮಾಡೋದಕ್ಕೆ ಅಂತ. ಇಲ್ಲಿ ಆರ್ಸ್ ಗಳ ಮಧ್ಯೆ ಒಂದು ಸಂಸ್ಕೃತಿ ಇರುತ್ತೆ, ಯಾರೇ ಫೈಟಿಂಗ್ ಚಾಲೆಂಜ್ ಮಾಡಿದ್ರು ಅವರಿಗೆ ಇಲ್ಲ ಅನ್ನೋ ಹಾಗಿಲ್ಲ. ಅದಕ್ಕೆ ಗುಲ್ಡನ್ ಕೂಡ ಸರಿ ಅಂತ ಹೇಳಿ ಇವನ ಮೈಯ ಮೇಲಿದ್ದಂತ ಬಟ್ಟೆನ ತೆಗಿತಾನೆ. ನೋಡಿದ್ರೆ ನಾವ್ ಅನ್ಕೊಂಡಿರೋಷ್ಟು ವೀಕ್ ಅಲ್ಲ ಇವನು. ನಂತರ ಡ್ಯೂರಾಟನ್ ಕೂಡ ಫೈಟ್ ಶುರು ಮಾಡಿ ಇವನಿಗೆ ಚೆನ್ನಾಗಿ ಹೊಡಿತಿರ್ತಾನೆ. ಈ ಕಡೆ ಲೋಥರ್ ಹಾಗೆ ಖಡ್ಗರ್ ಟವರ್ ಗೆ ಬಂದು ನೋಡಿದ್ರೆ ಅಸಿಸ್ಟೆಂಟ್ ಸತ್ತು ಬಿದ್ದಿರ್ತಾನೆ. ಅದೇ ಸಮಯಕ್ಕೆ ಮಾಲ್ಡೇವ್ ಇವರನ್ನ ಹಿಡಿದು ಬಿಡ್ತಾನೆ. ಅಷ್ಟೇ ಅಲ್ಲದೆ ಇವನು ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿ ಕಾಣ್ತಿರ್ತಾನೆ. ಈ ಕಡೆ ಗುಲ್ಡನ್ ಕೂಡ ಡ್ಯೂರಾಟನ್ ಗೆ ಚೆನ್ನಾಗಿ ಹೊಡಿತಿರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಮಾಲ್ಡೇವ್ ಮಂತ್ರ ಹೇಳೋದಕ್ಕೆ ಶುರು ಮಾಡಿದ್ರಿಂದ ಪೋರ್ಟಲ್ ಓಪನ್ ಮಾಡೋದಕ್ಕೆ ಗುಲ್ಡನ್ಗೆ ಸೂಚನೆ ಸಿಗುತ್ತೆ. ಆದ್ರೆ ಅದಕ್ಕೆ ಯಾವ ಆರ್ಸ್ ಗಳು ಕೂಡ ಬಿಡ್ತಿರೋದಿಲ್ಲ, ಫೈಟ್ ಅನ್ನ ಅರ್ಧಕ್ಕೆ ಬಿಡಬಾರ್ದು ಅಂತ ಹೇಳ್ತಿರ್ತಾರೆ. ಇದರಿಂದ ಇವನು ಕೂಡ ಡ್ಯೂರಾಟನ್ ನ ಆತ್ಮನೆ ಎಳೆಯೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿದಂತ ಯಾವ ಆರ್ಸ್ ಗಳಿಗೂ ಕೂಡ ಇಷ್ಟ ಆಗ್ತಿರೋದಿಲ್ಲ, ಇದು ಮೋಸ ಅಂತ ಹೇಳ್ತಿರ್ತಾರೆ. ಡ್ಯೂರಾಟನ್ಗೂ ಕೂಡ ಇದೇ ಬೇಕಿದ್ದು, ಇವನ ನಿಜವಾದ ಮುಖ ಆರ್ಸ್ ಗಳು ನೋಡ್ಲಿ ಅಂತ. ಹೀಗೆ ಗುಲ್ಡಾನ್ ಡ್ಯೂರಾಟನ್ ನ ಎಲ್ಲಾ ಆತ್ಮನು ಎಳ್ಕೊತಿದ್ದಂಗೆನೆ ಇವನು ತುಂಬಾ ವೀಕ್ ಆಗಿ ಸತ್ತೋಗ್ತಾನೆ. ಆಗ ಆರ್ಗ್ರೀಮ್ ಎಲ್ಲರಿಗೂ ಹೇಳ್ತಾನೆ, ಇಂತ ಒಬ್ಬ ನೀಚನ್ನ, ಇಂತ ಒಬ್ಬ ಕ್ರೂರನ್ಗ ನೀವೆಲ್ಲರೂ ಸಪೋರ್ಟ್ ಮಾಡ್ತಿರೋದು ಅಂತ. ಆಗ ಎಲ್ಲ ಆರ್ಸ್ ಗಳಿಗೂ ಕೂಡ ಅವರ ತಪ್ಪು ಅರಿವಾಗಿ ಇಲ್ಲಿಂದ ಹೋಗೋದಕ್ಕೆ ನೋಡ್ತಾರೆ. ಆದ್ರೆ ಗುಲ್ಡಾನ್ ಇವನ ಮ್ಯಾಜಿಕ್ ಇಂದ ಅವರೆಲ್ಲರನ್ನು ಹೆದರ್ಸ್ಬಿಡ್ತಾನೆ. ಸಪೋರ್ಟ್ ಮಾಡ್ಲಿಲ್ಲ ಅಂತಂದ್ರೆ ಡ್ಯೂರಾಟನ್ ನ ಸ್ಥಿತಿ ನಿಮ್ಗೂ ಕೂಡ ಆಗುತ್ತೆ ಅಂತ. ಹಾಗೆ ಬ್ಲಾಕ್ ಹ್ಯಾಂಡ್ ಗೆ ಇನ್ನೂ ಕೂಡ ಜಾಸ್ತಿ ಪವರ್ ಅನ್ನ ಕೊಟ್ಟು ಎಲ್ಲರನ್ನು ಕಳಿಸ್ತಾನೆ ಮನುಷ್ಯರ ವಿರುದ್ಧ ಯುದ್ಧ ಮಾಡೋದಕ್ಕೆ ಅಂತ. ಇಷ್ಟೊತ್ತಿಗೆ ರಾಜ ಲೇನ್ ಕೂಡ ಇವನ ಆರ್ಮಿನ ಇಲ್ಲಿಗೆ ಕರ್ಕೊಂಡ್ ಬಂದು ಆರ್ಸ್ ಗಳ ವಿರುದ್ಧ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇಲ್ಲಿ ಖಡ್ಗರ್ ಹಾಗೆ ಲೋಥರ್ ಮಾಲ್ಡೀವ್ ನ ಜೊತೆ ಫೈಟ್ ಮಾಡೋದಕ್ಕೆ ನೋಡ್ತಿದ್ರೆ ಆಗ ಮಾಲ್ಡೀವ್ ಒಂದು ಶಿಲೆಗೆ ಜೀವ ಬರೋ ರೀತಿ ಮಾಡಿ ಅದರಿಂದ ಇವರಿಬ್ಬರ ಮೇಲೆ ಅಟ್ಯಾಕ್ ಮಾಡಿಸ್ತಿರ್ತಾನೆ. ಈ ಕಡೆ ರಾಜನ ಆರ್ಮಿ ಹಾಗೆ ಆರ್ಸ್ ಗಳ ಮಧ್ಯೆ ಒಂದು ದೊಡ್ಡ ಯುದ್ಧನೇ ಶುರುವಾಗೋಗಿರುತ್ತೆ. ಹಾಗೆ ಗರೋನ ಕೂಡ ಕಂಪ್ಲೀಟ್ ಆಗಿ ಮನುಷ್ಯರ ಪರವಾಗಿ ಯುದ್ಧ ಮಾಡ್ತಿರ್ತಾಳೆ. ನಂತರ ಗುಲ್ಡಾನ್ ಸ್ವಲ್ಪ ಮನುಷ್ಯರ ಆತ್ಮನ ತಗೊಂಡು ಪೋರ್ಟಲ್ ನ ಓಪನ್ ಮಾಡ್ತಿದ್ದಂಗೆನೆ ಡ್ರೈನರ್ ಗ್ರಹದಿಂದ ಇನ್ನಷ್ಟು ಆರ್ಸ್ ಗಳು ಭೂಮಿಗೆ ಬರ್ತಿರ್ತಾರೆ. ಈ ಕಡೆ ಲೋಥರ್ ಈ ಶಿಲೆಯ ತಲೆನ ಕಟ್ ಮಾಡ್ಬಿಡ್ತಾನೆ. ಹಾಗೆ ಇವನು ಮತ್ತೆ ಖಡ್ಗರ್ ಇಬ್ರು ಕೂಡ ಪ್ಲಾನ್ ಮಾಡ್ಕೋತಾರೆ ಈ ಶಿಲೆನ ಮಾಲ್ಡೀವ್ ನ ಮೇಲೆ ಬೀಳಿಸಿ ಅವನನ್ನ ತಡಿಬೇಕು ಅಂತ. ಅದಕ್ಕೆ ಲೋಥರ್ ಮಾಲ್ಡೀವ್ ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಅಂತ ಬಂದ್ರೆ ಈ ಕಡೆ ಖಡ್ಗರ್ ಒಂದು ಪೋರ್ಟಲ್ ನ ರೆಡಿ ಮಾಡ್ಕೋತಿರ್ತಾನೆ. ಹಾಗೆ ಮಾಲ್ಡೀವ್ ಕೂಡ ಒಂದು ಆರ್ಕ್ ನ ರೀತಿ ಕನ್ವರ್ಟ್ ಆಗೋಗಿರ್ತಾನೆ. ಅದೇ ಸಮಯಕ್ಕೆ ಪೋರ್ಟಲ್ ನ ಸಹಾಯದಿಂದ ಆ ಶಿಲೆನ ಮಾಲ್ಡೀವ್ ನ ಮೇಲೆ ಬೀಳೋ ರೀತಿ ಮಾಡ್ತಿದ್ದಂಗೆನೆ ಡ್ರೈನರ್ ಗ್ರಹಕ್ಕೆ ಓಪನ್ ಆಗಿದ್ದಂತ ಪೋರ್ಟಲ್ ಕ್ಲೋಸ್ ಆಗೋಗುತ್ತೆ. ಇದಾದ್ಮೇಲೆ ಖಡ್ಗರ್ ಇವನ ಹತ್ರ ಬಂದ್ರೆ ಗ್ರೀನ್ ಮ್ಯಾಜಿಕ್ ಇವನನ್ನು ಕೂಡ ಆವರಿಸ್ಕೊಳ್ತಿರುತ್ತೆ. ಆಗ ಇವನಿಗೆ ಅಲೋಡಾಯ್ ಹೇಳಿದ್ದು ನೆನಪಾಗುತ್ತೆ, ಹೇಗೆ ಗ್ರೀನ್ ಮ್ಯಾಜಿಕ್ ಅನ್ನ ಇವನಿಂದ ಹೊರಗಡೆ ತೆಗಿಬೇಕು ಅಂತ. ಅದನ್ನ ಯೂಸ್ ಮಾಡ್ಕೊಂಡು ಗ್ರೀನ್ ಮ್ಯಾಜಿಕ್ ಅನ್ನ ಮೊದಲು ಇವನ್ ಒಳಗಡೆ ಎಳ್ಕೊಂಡು ಅದಾದ್ಮೇಲೆ ಹೊರಗಡೆ ಬಿಟ್ಬಿಡ್ತಾನೆ. ಹಾಗೆ ಖಡ್ಗರ್ದು ಒಂದು ಒಳ್ಳೆ ಮನ್ಸಾಗಿರೋದ್ರಿಂದ ಗ್ರೀನ್ ಮ್ಯಾಜಿಕ್ ಇಂದ ಇವನಿಗೆ ಏನು ಎಫೆಕ್ಟ್ ಆಗಿರೋದಿಲ್ಲ. ಇದಾದ್ಮೇಲೆ ಸರಿ ಅಂತ ಹೇಳಿ ಲೋಥರ್ ಯುದ್ಧ ನಡೀತಿರುವಂತ ಜಾಗದ ಕಡೆಗೆ ಹೋಗ್ತಾನೆ. ಅದೇ ಸಮಯಕ್ಕೆ ಮಾಲ್ಡೀವ್ ಒಂದು ಮಂತ್ರನ ಹೇಳಿದ್ರಿಂದ ಒಂದು ಬ್ಲೂ ಕಲರ್ ಪೋರ್ಟಲ್ ಸ್ಟಾರ್ಮ್ ವಿಂಡ್ ಸಾಮ್ರಾಜ್ಯಕ್ಕೆ ಓಪನ್ ಆಗುತ್ತೆ. ಅದನ್ನ ನೋಡಿದಂತ ರಾಜನ ಕಡೆಯ ಸೈನಿಕರು ಗುಲ್ಡಾನ್ ಬಂದಿ ಮಾಡಿ ಇಟ್ಕೊಂಡಿರುವಂತ ಜನರನ್ನೆಲ್ಲರನ್ನು ಬಿಡಿಸಿ ಆ ಪೋರ್ಟಲ್ ನ ಮುಖಾಂತರ ಸ್ಟಾರ್ಮ್ ವಿಂಡ್ ಸಾಮ್ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಇಲ್ಲಿ ಮಾಲ್ಡೀವ್ ಶಕ್ತಿನ ಪಡ್ಕೊಳ್ಬೇಕು ಅನ್ನೋ ಆಸೆಯಿಂದ ನಮ್ಮವರಿಗೆ ನಾನು ಮೋಸ ಮಾಡಿದೆ ಅಂತ ಖಡ್ಗರ್ಗೆ ಸಾರಿ ಹೇಳ್ತಾನೆ, ಸತ್ತೋಗ್ತಾನೆ. ಅವನು ಸತ್ತೋಗ್ತಿದ್ದಂಗೆನೆ ಓಪನ್ ಆಗಿದ್ದಂತ ಪೋರ್ಟಲ್ ಕೂಡ ಕ್ಲೋಸ್ ಆಗೋಗುತ್ತೆ. ರಾಜ ಹಾಗೆ ತುಂಬಾ ಸೈನಿಕರೆಲ್ಲ ಇಲ್ಲೇ ಉಳ್ಕೊಬಿಡ್ತಾರೆ. ಇವರ ಸುತ್ತಮುತ್ತ ಇರುವಂತ ಇಷ್ಟೊಂದು ಆರ್ಸ್ ಗಳನ್ನ ನೋಡಿ ರಾಜನ್ಗೆ ಅರ್ಥ ಆಗೋಗುತ್ತೆ, ಇವರಿನ್ನು ನಮ್ಮನ್ನ ಸುಮ್ನೆ ಬಿಡೋದಿಲ್ಲ, ಬದುಕೋದಕ್ಕಾಗೋದಿಲ್ಲ ಅಂತ. ಅದಕ್ಕೆ ರಾಜ ಗರೋನಾಗೆ ಹೇಳ್ತಾನೆ, ನಾನು ಹೇಗಿದ್ರು ಸಾಯ್ತೀನಿ, ಆದ್ರೆ ನಾನು ಸಾಯೋದು ವೇಸ್ಟ್ ಆಗ್ಬಾರ್ದು, ಬದಲಾಗಿ ನೀನ್ ನನ್ನ ಸಾಯಿಸು. ಯಾಕೆಂತಂದ್ರೆ ನೀನ್ ನನ್ನ ಸಾಯಿಸಿದ್ರೆ ಗುಲ್ಡಾನ್ ಹಾಗೆ ಆರ್ಸ್ ಗಳು ನಿನ್ನ ನಂಬ್ತಾರೆ. ಅದನ್ನ ಉಪಯೋಗಿಸ್ಕೊಂಡು ನೀನು ಮನುಷ್ಯರ ಮಧ್ಯ ಹಾಗೆ ಆರ್ಸ್ ಗಳ ಮಧ್ಯ ಶಾಂತಿನ ಕಾಪಾಡಬೇಕು ಅಂತ. ಇದು ಇವಳಿಗೆ ಇಷ್ಟ ಇರೋದಿಲ್ಲ. ಆದ್ರೂ ಕೂಡ ಬೇರೆ ದಾರಿ ಇಲ್ದೇ ಇರೋದ್ರಿಂದ ಬ್ಲಾಕ್ ಹ್ಯಾಂಡ್ ಹಾಗೆ ಆರ್ಸ್ ಗಳ ಮುಂದೆನೆ ರಾಜನನ್ನ ಸಾಯಿಸ್ಬಿಡ್ತಾಳೆ. ಇದರಿಂದ ಇವಳನ್ನ ಗುಲ್ಡನ್ ಹತ್ರ ಕರ್ಕೊಂಡ್ ಬಂದಾಗ ಗುಲ್ಡನ್ ಕೂಡ ಇವಳ ಮೇಲೆ ನಂಬಿಕೆನ ಇಟ್ಟು ನೀನು ಕೂಡ ಒಬ್ಳು ಆರ್ಕ್ಸ್ ಅಂತ ಇವರ ಜೊತೆ ಸೇರಿಸ್ಕೋತಾನೆ. ಆದ್ರೆ ಇವಳಿಗಂತೂ ತುಂಬಾನೇ ದುಃಖ ಆಗ್ತಿರುತ್ತೆ. ಅದೇ ಸಮಯಕ್ಕೆ ಲೋಥರ್ ಕೂಡ ಇಲ್ಲಿಗೆ ಬಂದು ಆರ್ಕ್ಸ್ ಗಳ ಜೊತೆ ಫೈಟ್ ಮಾಡ್ತಾ ತುಂಬಾ ದುಃಖದಿಂದ ರಾಜನ ಹತ್ರ ಬಂದಾಗ ಕತ್ತಲ್ಲಿರುವಂತ ಚಾಕುನ ನೋಡಿ ಇವನಿಗೆ ಗೊತ್ತಾಗೋಗುತ್ತೆ ಇವನನ್ನ ಸಾಯಿಸಿರೋದು ಗರೋನಾನೆ ಅಂತ. ಯಾಕೆಂತಂದ್ರೆ ಆ ಚಾಕು ಬೇರೆ ಯಾವ್ದು ಅಲ್ಲ, ಟಾರ್ಯಾ ಗರೋನಾಗೆ ಕೊಟ್ಟಿದ್ಲಲ್ಲ ಅದೇ ಚಾಕು. ನಂತರ ಇವನು ರಾಜನ ಡೆಡ್ ಬಾಡಿನ ಎತ್ಕೊಂಡು ಇಲ್ಲಿಂದ ಹೋಗೋದಕ್ಕೆ ನೋಡಿದ್ರೆ ಇವನನ್ನ ಬಿಡೋದಿಲ್ಲ. ಬ್ಲಾಕ್ ಹ್ಯಾಂಡ್ ಇವನಿಗೆ ಫೈಟಿಂಗ್ ಚಾಲೆಂಜ್ ಅನ್ನ ಮಾಡ್ತಾನೆ. ಆಗ ಲೋಥರ್ ಕೂಡ ತುಂಬಾ ಕೋಪದಿಂದ ಒಂದೇ ಒಂದು ಅಟ್ಯಾಕ್ ಇಂದಾನೆ ಬ್ಲಾಕ್ ಹ್ಯಾಂಡ್ ನ ಸಾಯಿಸ್ಬಿಡ್ತಾನೆ. ಕೊನೆಗೂ ಇವನ ಮಗನ್ನ ಸಾಯಿಸಿದಂತ ದ್ವೇಷನ ತೀರಿಸ್ಕೊಂಡ. ಆದ್ರೆ ಗುಲ್ಡಾನ್ ಅವನನ್ನ ಸಾಯಿಸ್ಬಿಡಿ ಅಂತ ಆರ್ಸ್ ಗಳಿಗೆ ಹೇಳ್ತಿದ್ರೆ ಯಾವ ಆರ್ಸ್ ಗಳು ಕೂಡ ಇವನ ಮಾತನ್ನ ಕೇಳ್ತಿರೋದಿಲ್ಲ. ಯಾಕೆಂತಂದ್ರೆ ಲೋಥರ್ ಫೈಟಿಂಗ್ ನಲ್ಲಿ ನ್ಯಾಯವಾಗಿ ಗೆದ್ದಿದ್ದಾನೆ ಅಂತ. ಇದರಿಂದ ಇವನನ್ನ ತುಂಬಾ ಗೌರವದಿಂದ ಕಳಿಸ್ಕೊಡ್ತಿರ್ತಾರೆ. ಹಾಗೆ ಗುಲ್ಡನ್ಗೂ ಕೂಡ ಇವನ ಜನರ ವಿರುದ್ಧ ಹೋಗೋದಕ್ಕಾಗೋದಿಲ್ಲ. ಆದ್ರೆ ಇವನು ರಾಜನ ಡೆಡ್ ಬಾಡಿನ ತಗೊಂಡು ಹೋಗ್ತಿರ್ಬೇಕಾದ್ರೆ ತುಂಬಾ ಬೇಜಾರ್ ಮಾಡ್ಕೊಂಡು ಗರೋನ ಕಡೆಗೆ
ಕಡೆಗೆ ನೋಡ್ತಾನೆ. ಹಾಗೆ ಆರ್ಗನ್ ಕೂಡ ಡ್ಯೂರಟ್ ಅನ್ನ ಒಂದು ಹಲ್ಲನ್ನ ಕಿತ್ಕೋತಾನೆ. ಇವನ ಮಗನ್ಗೆ ಗುರ್ತಾಗಿ ಕೊಡ್ಬೇಕು ಅಂತ. ಹಾಗೆ ಅವನ ಮಗನ್ನ ಹುಡ್ಕೊಂಡು ಹೋಗ್ತಾನೆ. ನಂತರ ಲೋಥರ್ ಖಡ್ಗರ್ಗೆ ಹೇಳ್ತಾನೆ, ರಾಜನ ಸಾಯಿಸಿದ್ದು ಬೇರೆ ಯಾರು ಅಲ್ಲ, ಗರೋನ ಅಂತ. ಇವನಿಗಂತೂ ನಂಬೋದಕ್ಕೆ ಆಗ್ತಿರೋದಿಲ್ಲ. ನಂತರ ರಾಜ ಲೇನ್ನ ಅಂತಿಮ ಸಂಸ್ಕಾರಕ್ಕೆ ಎಲ್ಲಾ ಸಾಮ್ರಾಜ್ಯದವರು ಬಂದಿರ್ತಾರೆ. ಆಗ ರಾಣಿ ಆಗಿರುವಂತ ಟಾರಿಯಾ ಹೇಳ್ತಾ ಹೋಗ್ತಾಳೆ, ನಮ್ಮ ರಾಜ ಮನುಷ್ಯರ ಪರವಾಗಿ ಯುದ್ಧ ಮಾಡೋದಕ್ಕೆ ಹೋಗಿ ವೀರ ಮರಣನ ಹೊಂದಿದ್ದಾರೆ. ಇನ್ನಾದ್ರೂ ನಾವೆಲ್ಲರೂ ಒಟ್ಟಿಗೆ ಇದ್ದು ಆರ್ಸ್ ಗಳ ವಿರುದ್ಧ ಯುದ್ಧ ಮಾಡಬೇಕು ಅಂತ. ಅಷ್ಟೇ ಅಲ್ಲದೆ ಸ್ಟಾರ್ಮ್ ವಿಂಡ್ ಗೆ ಮುಂದಿನ ರಾಜ ಲೋಥರ್ ಆಗ್ತಾನೆ. ಹಾಗೆ ಆರ್ಸ್ ಗಳ ವಿರುದ್ಧ ದ್ವೇಷ ತೀರ್ಸ್ಕೊಳ್ಬೇಕು ಅಂತಾನು ಕೂಡ ಡಿಸೈಡ್ ಮಾಡ್ತಾನೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ, ನೀರ್ನಲ್ಲಿ ತೇಲ್ಕೊಂಡು ಹೋಗ್ತಿರುವಂತ ಡ್ಯೂರೋಟನ್ ಹಾಗೆ ಡ್ರೇಕಾ ಮಗ ದಡದಲ್ಲಿ ಒಂದಷ್ಟು ಮನುಷ್ಯರಿಗೆ ಸಿಗ್ತಾನೆ. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಮೂವಿನ ರಿಲೀಸ್ ಮಾಡೋದಕ್ಕಿಂತ ಮುಂಚೆ 3 ಪಾರ್ಟ್ ಆಗಿ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಈ ಮೊದಲನೇ ಮೂವಿನೇ ಬಾಕ್ಸ್ ಆಫೀಸ್ ನಲ್ಲಿ ಅನ್ಕೊಂಡಿರೋಷ್ಟು ಕಲೆಕ್ಷನ್ ನ ಮಾಡದೇ ಇರೋದ್ರಿಂದ ಪಾರ್ಟ್ 2 ಹಾಗೆ 3 ಕ್ಯಾನ್ಸಲ್ ಆಯ್ತು. ಹೇಳ್ಬೇಕು ಅಂತಂದ್ರೆ ನನಗಂತೂ ಈ ಮೂವಿ ತುಂಬಾನೇ ಇಷ್ಟ ಆಯ್ತು. ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಈ ಮೂವಿಲಿ ಸ್ಟಾರ್ಮ್ ವಿಂಡ್ ಸಾಮ್ರಾಜ್ಯದ ರಾಜನ ಹೆಸರು ಏನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.